ಬಹಳ ಬಡವರು ನಾವು. ನಾನು ಚಿಕ್ಕ ಬಾಲಕನಿರುವಾಗನೇ ನಮ್ಮ ತಂದೆ ತೀರ್ಕೊಂಡ್ರು. ಯಾವಾಗಂದ್ರೆ ನಾನು ಇನ್ನೂ ಎದೆ ಹಾಲು ಕುಡಿತಾ ಇದ್ದೆ, ನನ್ನ ತಾಯಿ ಎದೆ ಹಾಲು ಕುಡಿತು. ಅವಾಗನೇ ನಮ್ಮ ತಂದೆ ತೀರ್ಕೊಂಡ್ರು. ನಾವು ಮನೆಯಲ್ಲಿ 4 ಜನ ಮಕ್ಕಳು. ನಮ್ಮ ತಾಯಿಗೆ 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಈ 4 ಜನದಲ್ಲಿ ಹೆಣ್ಮಕ್ಳೇ ದೊಡ್ಡವರು, ನಾವು ಚಿಕ್ಕ ಮಕ್ಕಳು. ಅವಾಗ ನಾವು ಲೋಕದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು, ಈ ಒಂದು ಯಜ್ಞ ಮಾಡೋದು, ಪೂಜೆ ಮಾಡೋದು, ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉರ್ಕುಂದಿರಲ್ಲ ನಮ್ಮ ಮನೆ ದೇವರು. ಓಕೆ, ಎಲ್ಲಮ್ಮ, ಹುಲಿಗೆಮ್ಮ, ಈ 3 ದೇವರುಗಳು ನಮ್ಮ ಮನೆ ದೇವರು. ಓಕೆ, ಆ ರೀತಿಯಾದಂಥ ಒಂದು ಜೀವನದಲ್ಲಿ ನಾವು ಸಾಗಿ ಬಂದ್ವಿ ನಮ್ಮ ಬಾಲ್ಯ ಜೀವನದಲ್ಲಿ. ಆನಂತರವಾಗಿ ಸ್ವಲ್ಪ ವರ್ಷಗಳು ದಾಟಿದ ನಂತರ ಬಹಳ ಕಡು ಬಡತನ ಬಂತು ನಮ್ಮ ಕುಟುಂಬದಲ್ಲಿ. ಆಗ ಒಬ್ಬ ದೈವ ಸೇವಕರು ನಮ್ಮ ಮನೆಗೆ ಬಂದು, ಅಮ್ಮ, ನೀನು ಯೇಸುವನ್ನು ನಂಬಿಕೋ. ನನಗೆ ದೇವರು ಹೇಳಿದರೆ ಇದೇ ಮನೆಗೆ ಹೋಗಿ ಸುವಾರ್ತೆ ಸಾರು ಅಂತ ಹೇಳಿದ್ದಾನೆ. ಅದಕ್ಕೆ ಅಮ್ಮ, ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೋ ಅಂತ ನನ್ನ ತಾಯಿಗೆ ಅವ್ರು ಹೇಳ್ತಾ ಇದ್ರು. ನನಗೆ ಸುಮಾರು 17 ವರ್ಷ. ಅವಾಗ ನಮ್ಮ ಸುವಾರ್ತೆ ನಮ್ಮ ಮನೆಗೆ ಬಂದಾಗ ನನಗೆ ವಯಸ್ಸು 17 ವರ್ಷ. ನಾನು ಆ ಪಾಸ್ಟರ್ನ ಹಿಂಗೆ ಕೋಪದಿಂದ ನೋಡಿ ಅವ್ರಿಗೆ ಹೇಳಿದೆ, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ ಇಲ್ವಾ? ಅವರು ತೆಲುಗಿನಲ್ಲಿ ಮಾತಾಡ್ತಿದ್ರು. ಇವಾಗಲೂ ಇದ್ದಾರೆ ಬಳ್ಳಾರಿಯಲ್ಲಿ ವಿಜಯಕುಮಾರ್ ಪಾಸ್ಟರ್ ಅವರು. ನೀವು ಹೋಗಿ ಯಾವಾಗಾದ್ರೂ ಭೇಟಿ ಆದಾಗ ಕೇಳ್ರಿ ನಾನು ಹೆಂಗೂ ವರ್ತನೆ ಮಾಡಿದೆ ಅಂತ. ನಾನು ಹೇಳಿದೆ, ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ ಇಲ್ವಾ? ನಾನು ಕೇಳುವಾಗ ಅವರು ಬಹಳ సైలెంట్ ఆగి, బాబు నేను వెళ్ళిపోతాను, ఖండితంగా వెళ్ళిపోతాను అంటే నాకు మీరేమో పోమని చెప్తున్నారు, కానీ యేసు ప్రభు లేదు ఆ కుటుంబానికి నా గురించి చెప్పు అని ఆయన చాలా బలవంతంగా చేస్తున్నాడు. అందుకే చెప్తున్నాను, మీకు ఇష్టమైతే ప్రభుని నమ్ముకోండి, లేకుంటే వదిలేయండి, పర్వాలేదు ಅಂತ ಹೇಳಿ ಅವರು ತೆಲುಗಿನಲ್ಲಿ ನಮ್ಮ ಸಂಗಡ ಮಾತಾಡಿದ್ರೆ ಅದೆಲ್ಲ ಬೇಡ ನಮಗೆ, ಅದೆಲ್ಲ ನೀನು ದೊಡ್ಡ ಉಪದೇಶ ನಮಗೆ ಬೇಡ, ಫಸ್ಟ್ ಜಾಗ. ಓಕೆ, ಅವತ್ತು ಬಯಸ್ಕೊಂಡು ಹೋಗ್ಬಿಟ್ರು ಅವರು. ಇನ್ನೊಂದು ದಿವಸ ಹೀಗೆ ಚೇರ್ ಹಾಕೊಂಡು ನಾನು ಕೂತ್ಕೊಂಡಿದ್ದೆ ನನ್ನ ಮನೆಯಲ್ಲಿ. ಮತ್ತೆ ಬಂದ್ರು. ಅವತ್ತು ಬಂದ್ಮೇಲೆ ನಮ್ಮಮ್ಮ ಹೇಳಿದ್ರು, ದೇವಸೇವಕರು ಅವರಿಗೆ ನಾವು ವಿರೋಧವಾಗಿ ಮಾತಾಡಬಾರ್ದು, ನೀನು ಕೆಳಗಡೆ ಕೂತ್ಕೋಪ, ಪಾಸ್ಟರ್ ಮೇಲೆ ಕೂತ್ಕೊಳ್ತಾರೆ. ನಮ್ಮ ಮನೇಲಿ ಒಂದೇ ಚೇರ್ ಇದ್ದು. ಓಕೆ, ಅವ್ರ ಚೇರ್ ಮೇಲೆ ನಾನು ಕೂತಾಗ ನಾನು ಹೇಳಿದೆ, ಇದು ನನ್ನ ಮನೆ, ನಾನು ಚೇರ್ ಮೇಲೆ ಕೂತ್ಕೊಳ್ತೇನೆ, ಅವನು ಬೇಕಾದ್ರೆ ಕೆಳಗಡೆ ಕೂತ್ಕೊಳ್ಳಿ. ನೋಡ್ರಿ, ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ಯಾರಿಗೆ ಅಂತ ಬೆಲೆ ಕೊಡಬೇಕು, ಗೌರವ ಕೊಡಬೇಕು, ಮಾನ ಮರ್ಯಾದೆ ಅಂದ್ರೆ ಏನು, ಈ ಪ್ರೀತಿ ಸಮಾಧಾನ ಸಂತೋಷ ಅಂದ್ರೆ ಏನು ನಮಗೆ ಗೊತ್ತೇ ಇಲ್ಲ. ಅಡವಿ ಜನಗಳ ತರ ವರ್ತಿಸ್ತಿದ್ದೆವು. ಆದ್ರೆ ಯಾವಾಗ ನಾನು ಹಂಗಂದ ಮೇಲೆ ಆ ಪಾಸ್ಟ್ ಬೇಜಾರು ಮಾಡ್ಕೊಳ್ಳಿಲ್ಲ, ಅವ್ರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. అమ్మ నర్సమ్మ కానిలమ్మ, నేను కిందే కూర్చుంటాను, ఆ అబ్బాయికి మీరు ಪ್ರಾಬ್ಲಮ್ ಏನಿದೆ. ಓಕೆ, ಒಳಗಡೆ ಬಂದ್ರು. ನಾನು ಎಷ್ಟು ಹೇಳಿದ್ರು ನಿನಗೆ ಜ್ಞಾನ ಇಲ್ವೋ, ವಯಸ್ಸಾಗಿದೆಯಲ್ಲೋ, ನೀನು ಮುದೇನಾಗಿದೆಯಲ್ಲೋ, ಯಾವುದೋ ಬೇರೆ ದೇವರು ತಗೊಂಡು ಬಂದು ನಮ್ಮ ಹತ್ರ ಹೇಳ್ತಿದೆಯಲ್ಲೋ, ಇಲ್ಲಿರುವಂತ ದೇವರುಗಳೆಲ್ಲ ಬಿಟ್ಟು ಕೃತಜ್ಞತೆ ಇಲ್ಲದವನಾಗಿ ನೀನು ನಮ್ಮ ದೇಶವನ್ನ ಒಂದು ಕ್ರೈಸ್ತ ಒಂದು ಮತವಾಗಿ ಮಾಡ್ಲಿಕ್ಕೆ ಬಂದಿದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ವಯಸ್ಸಾಗಿದೆಯಲ್ಲ ನಿನಗೆ? ಇಷ್ಟು ದೇವರುಗಳು ಇಷ್ಟು ದಿನ ನಿಮ್ಮನ್ನು ಕಾಪಾಡ್ಕೊಂಡು ಬಂದಿಲ್ಲ, ಇವತ್ತು ಯಾವುದೋ ಹೊಸ ಸಂದೇಶ ತಂದಿದೆಯಾ? ನಿನಗೆ ಹೊಡೆದ್ರೆ ಮುಸುಳಿ ಮುಖ ಏನಿರಲ್ಲ ಹೊಡಿತೀನಿ ನಿನಗೆ, ಹೋಗ್ತೇ ಇಲ್ಲ ಅಂತ ಹೇಳಿ ಮತ್ತೆ ಗದರಿಸುವಾಗ ನನ್ನ ತಾಯಿ ಅಡ್ಡ ಬಂದು, ಬೇಡಪ್ಪ ದಯಮಾಡಿ ಅಲ್ಲಿ ಮಾತಾಡಬೇಡ, ನನಗೆ ಹೊಡಿಬೇಕಾದ್ರೆ ಪಾಸ್ಟರ್ ಅಂದಮೇಲೆ ನನಗೆ ಬೇಜಾರಾಗಿ ಹೋಗ್ಬಿಟ್ಟವರು. ಅವರು ಸುವಾರ್ತೆ ಹೇಳಿ ನಮ್ಮ ತಾಯಿಗೆ ಪ್ರಾರ್ಥನೆ ಮಾಡಿ ಹೋಗ್ಬಿಟ್ರು. ಲಾಸ್ಟಿಗೆ ನನ್ನ ತಾಯಿಗೆ ಹೇಳಿದ್ರಂತೆ, ನಿಮ್ಮ ಸಣ್ಣ ಮಗ ಇದಾನಲ್ಲ, ಅವನು ಬಹಳ ಕೋಪಿಷ್ಟಮ್ಮ, ಅವನಿಂದಲೇ ನಿಮ್ಮ ಮನೆಗೆ ಏನಾದರೂ ತೊಂದರೆ ಆಗ್ತದೆ. ಓಕೆ, ಹಂಗೆ ಹೇಳಿ ಹೋಗ್ಬಿಟ್ರಂತ. ಆಮೇಲೆ ನಮ್ಮಣ್ಣ ಯೇಸು ನಂಬಿಕೊಂಡ ಪಾಸ್ಟರ್ ವೆಂಕಟೇಶ್ ಅಂತೇಳಿ ಇವತ್ತು ಕುಡಿತಿನಲ್ಲಿ ಸೇವೆ ಮಾಡ್ತಿದ್ದಾರೆ. ಅವರು ಯೇಸುವನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಂಡು ಒಳ್ಳೆ ಜೀವನ ಪ್ರಾರಂಭಿಸಿದ್ರು.
ಒಳ್ಳೆ ಜೀವನ ಪ್ರಾರಂಭಿಸಿದ್ರು. ನನಗೆ ಆಶ್ಚರ್ಯ ಆಗ್ತಿತ್ತು, ನಮ್ಮಣ್ಣ ಈ ಲೋಕದ ಸಂಬಂಧವಾದ ವಿಷಯಗಳನ್ನು ಹೆಂಗ್ ಬಿಟ್ಬಿಟ್ಟು ಅಷ್ಟು ಬೇಗ ಹೆಂಗ ಇದು ಆಯ್ತು ಅಂತ ಹೇಳಿ ಯಾವಾಗಲೂ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಯೇಸು ಕ್ರಿಸ್ತನ್ ನಂಬ್ಕೊಂಡ್ಮೇಲೆ ಆ ನಂತರವಾಗಿ ನನಗೆ ಏನ್ ಮಾಡಿದ್ರು, ಆ ದೇವ್ರ ಬಗ್ಗೆ ಹೇಳಿದ್ರು, ಸಹೋದರನೇ ಯೇಸುವನ್ನು ನಂಬ್ಕೋ, ಬೇಡಪ್ಪ ಈ ಪ್ರಪಂಚ ನಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೆ ಉಪಯೋಗಿಸ್ಕೊಳ್ತದೆ, ಆಮೇಲೆ ಕೈ ಬಿಟ್ಬಿಡ್ತದೆ ಕಣ, ಸೈತನ್ ದೊಡ್ಡ ಕುಣಿಯಲ್ಲಿ ಹಾಕ್ಬಿಡ್ತಾನೆ ನಮಗೆ. ಅದಕ್ಕೋಸ್ಕರ ಸ್ವಾಮಿನ ಅಂಗೀಕಾರ ಮಾಡು, ಸ್ವಾಮಿನ ಅಂಗೀಕಾರ ಮಾಡ್ಬೇಕಣ ಅಂತ ಹೇಳಿ ಎಷ್ಟೋ ಸಾರಿ ನನಗೆ ಸುವಾರ್ತೆ ಹೇಳಿದ್ರು. ನಾನು ಅದಕ್ಕೆ ಹೊಂದಾಣಿಕೆ ಆಗಲಿಲ್ಲ. ನೀನು ಒಂದು ಬಲ ಇಲ್ಲ, ನಿನಗೆ ದುಡಿಯಕ್ಕಾಗಲ್ಲ, ಅದಕ್ಕೆ ಯಾವನೋ ಈ ಮಾರ್ಗ ಇಟ್ಕೊಂಡಿದ್ಯಾ. ಆ ವಿಜಯ್ ಕುಮಾರ್ ಪಾಸ್ ಬರ್ತಾರಲ್ಲ, ಅವ್ರೊಂದು ಚೀಲ ಹಾಕೊಂಡು ಬರ್ತಾರೆ, ಓಕೆ, ಅವರಿಂದ ನೀನು ತಿರುಗಿ ಏನ್ರಿ ಅಲ್ಲಿ ಅವ್ರಿಗೆ ಏನಾದ್ರು ಊಟ ಬಡಿಸಿದ್ರೆ ನೀನು ಅಲ್ಲಿ ಊಟ ಮಾಡ್ತೀಯ, ಅವ್ರಿಗೆ ಏನಾದ್ರು ಸ್ವಲ್ಪ ಕಾಣಿಕೆ ಕೊಟ್ರೆ ನಿನಗೆ ಕೂಡ ಸ್ವಲ್ಪ ಕಾಣಿಕೆ ಕೊಡ್ತಾರೆ. ಇಂಥ ಐಡಿಯಾ ಹುಡುಕಿದೆಯಾ, ಕಳ್ಳು ಜೀವನ ಇದು. ಅವ್ರು ನೀವನ್ನ ಮೋಸ ಮಾಡಿ ಹಣ ಕತ್ಕೊಳ್ಳುವಂತ ಮಾರ್ಗ ಹುಡ್ಕೊಂಡಿದ್ಯಾ. ಕಷ್ಟ ಬಿದ್ದು ದುಡ್ಡು ತಿನ್ಬೇಕಣೋ, ಅವ್ರಿಗೂ ಕೂಡ ತಿನ್ಬಾರ್ದು ಅಂತ ಹೇಳಿ ನಮ್ಮ ಅಣ್ಣನಿಗೆ ನಾನು ಬೈತಾ ಇದ್ದೆ. ಎಷ್ಟೋ ಅಂದ್ರೆ 6 ವರ್ಷ ನನಗೆ ಸುವಾರ್ತೆ ಹೇಳಿದ್ರು ನಮ್ಮಣ್ಣ. ಆದ್ರೆ ಒಂದ್ ದಿವಸ ಕೂಡ ನಾನು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಲ್ಲ. ಒಂದ್ ದಿವಸ ಬಂತು 96 ನಲ್ಲಿ ಒಂದು ಮಾತು ಹೇಳಿದ್ರು, ಇವತ್ತೇ ಲಾಸ್ಟ್ ಕಣ, ನಾನು ಹೆಚ್ಚು ಫೋರ್ಸ್ ಮಾಡೋದು ನಿನಗೆ, ಇಷ್ಟು ದಿನ ಸುವಾರ್ತೆ ಹೇಳಿದೀನಿ, ಆದ್ರೆ ಒಂದ್ ದಿವಸ ಆದ್ರೂ ನಾನು ಯೇಸುವನ್ನು ನಂಬ್ತೀನಂತ ನೀನು ಹೇಳಲಿಲ್ಲ, ಅದಕ್ಕೆ ಇದೇ ಲಾಸ್ಟ್, ನಾನು ಇನ್ನು ಮೇಲೆ ನಿನಗೆ ಸುವಾರ್ತೆ ಹೇಳುವುದೇ ಇಲ್ಲ. ಆದ್ರೆ ಒಂದು ಸತ್ಯ, ಪ್ರಪಂಚದಲ್ಲಿ ಎಲ್ಲವೂ ನೀನು ಬೇಡಿಕೊಂಡಿದ್ದಲ್ಲ ಯೇಸು ಕ್ರಿಸ್ತ ನಿನಗೆ ಸೈತಾನ ಕೊಡ್ಬೋದು, ಆದ್ರೆ ಒಂದ್ ದಿವಸ ನಿನ್ನನ್ನು ದೊಡ್ಡ ಕುಣಿಯಲ್ಲಿ ಹಾಕ್ತಾನೆ, ಅವಾಗೆ ನೀನು ಯೇಸುವನ್ನು ನಂಬುತ್ತೀಯ. ಓಕೆ, ಹಾಗೆ ಹೇಳಿ ಬಿಟ್ಬಿಟ್ರು ನನಗೆ. ಅವರು 6 ವರ್ಷ ಸುವಾರ್ತೆ ಹೇಳಿದ್ರು ನನಗೆ. ಒಂದ್ ದಿವಸ ಆದ್ರೂ ಯೇಸುವಿನ ಕಡೆಗೆ ನಾನು ತಿರುಗಲೇ ಇಲ್ಲ. ಅಷ್ಟು ಇಲ್ಲಿ ಯಾರಾದ್ರೂ ನೀವು ಇದೀರಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗಿಂತ ಕಠಿಣವಾದ ಪಾಪಿ ಅಂದ್ರೆ ನಾನೇ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗಿಂತ ಬಹಳ ಕೋಪಿಷ್ಟ, ಬಹಳ ದುಷ್ಟ, ಬಹಳ ಗರ್ವಿ, ಅಹಂಕಾರಿ ಅಂತ ಯಾರಾದ್ರೂ ನಿಮ್ಮನ್ನು ಅಂದಿದ್ರೆ ನಿಮಗಿಂತಲೂ ಕಡು ಪಾಪಿನ. ಅಷ್ಟು ಕೋಪಿಷ್ಟನ. ನಮ್ಮ ಅಣ್ಣನಿಗೂ ಬಿಟ್ಟಿಲ್ಲ, ನಮ್ಮ ಅಣ್ಣನಿಗೆ ಹೊಡೆದಾಕಿದ್ದೀನಿ ಏನ್ರಿ, ಅಷ್ಟು ಕೆಟ್ಟ ಪಾಪಿನ ಅಂತ ಸಮಯದಲ್ಲಿ ಬಿಟ್ಬಿಟ್ರು ನಮ್ಮಣ್ಣ. ಆ ನಂತರವಾಗಿ ನನ್ನ ಜೀವನದಲ್ಲಿ ಒಂದು ಸಮಯ ಬಂದಾಗ ನಮ್ಮ ಮನೆಯಲ್ಲಿ ಒಂದು ಘೋರ ಘಟನೆ ನಡೀತು. ಅದು ನಮ್ಮ ಕಜಿನ್ ಸಿಸ್ಟರ್ ಮೂಲಕವಾಗಿ ಒಂದು ಘೋರವಾದಂಥ ಗಲಾಟೆ ನಡೀತು. ಅವರು ಬಹಳ ನಮ್ಮೊಟ್ಟಿಗೆ ಕ್ಲೋಸ್ ಇದ್ದವರು, ನಮ್ಮಣ್ಣನ ಫ್ರೆಂಡ್ಸ್ ಅವರು. ನಮ್ಮಣ್ಣನ ಫ್ರೆಂಡ್ಸ್ ಆಗಿ ಇದ್ದು ನಮ್ಮ ಕಜಿನ್ ಸಿಸ್ಟರ್ನ ಲವ್ ಮಾಡಿ ತಗೊಂಡೋಗ್ಬಿಟ್ಟ ಬೇರೆ ಕಡೆ. ಆ ಅವಮಾನವನ್ನು ನಮಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳೋರು, ನೀವೆಲ್ಲ ಗಾಂಡು ನನ್ನ ಮಕ್ಕಳು ಕಣ, ನಿಮ್ಮ ಸಿಸ್ಟರ್ನ ನೀವು ಕಣ್ಣೆದುರಿಗೆ ತಗೊಂಡೋದ್ರು ಕೂಡ ಅವನ್ನೇನು ಮಾಡೋಕ್ಕಾಗಿಲ್ಲ, ಅವರು ಗಾಂಡು ನಮ್ಮ ಮಕ್ಕಳಿಗೆ ಅಂತ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮಗೆ ಬೈಯೋದು. ಅವ್ರು ಬೈದಾಗೆಲ್ಲ ನಮಗೆ ಕೆಟ್ಟ ಕೋಪ ಬರೋದು. ಇವತ್ತೇ ಹೋಗಿ ಅವರಿಗೆ ಹೊಡೆದಾಕ್ಬಿಡೋಣ ಏನ್ರಿ. 96 ಅಲ್ಲಿ ನಾವು ಏಪ್ರಿಲ್ 24ನೇ ತಾರೀಕು ಡೈರೆಕ್ಟ್ ಅವ್ರ ಮನೆಗೆ ಹೋಗಿ, ಅವ್ರ 3 ಜನ ಅಣ್ಣ ತಮ್ಮಂದರು, ಅದರಲ್ಲಿ ಇಬ್ಬರಿಗೆ ನಾವು ಮಚ್ಚುಗಳಿಂದ ಹೊಡೆದು ಹಾಕಿದೀವಿ. ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ವಿ, ಗಲಾಟೆ ಮಾಡ್ಲಿಕ್ಕೆ ಇಷ್ಟ ಆಗಲಿಲ್ಲ. ನಮ್ದು ಅವ್ರ ಮನೆ ಎದುರು ಇರೋದು, ಒಂದೇ ಅಂಗಳ. ನಾವು ಕೇಳಿದ್ವಿ, ಅಣ್ಣ ತಮ್ಮ ತರ ಬದುಕಿದ್ವಿ ಇಷ್ಟು ವರ್ಷ, ದಯಮಾಡಿ ಇಂಥದ್ದು ಕಾರ್ಯ ನಡೀಬಾರ್ದು, ನಮ್ಮ ಸಿಸ್ಟರ್ ನಮ್ಮ ಮನೆಗೆ ಬಿಟ್ಬಿಡ್ರಿ ಅಂತಂದ್ರೆ, ಅವನ್ ದೊಡ್ಡವ್ರು ಏನ್ ಹೇಳಿದಂದ್ರೆ, ನನ್ನ ತಮ್ಮ ಗಂಡ್ಮಗ ಕರ್ಕೊಂಡು ಹೋಗಿದ್ದಾನೆ, ನನ್ನ ತಮ್ಮ ಗಂಡ್ಮಗ ಅವನ್ ಕರ್ಕೊಂಡು ಹೋಗಿದ್ದಾನೆ. ನಿಮ್ಮ ಅಕ್ಕ ಹೆಂಗ್ ಹೋದ್ರು ಹಿಂದೆ, ಅವನಿಂದ ಹೆಂಗ್ ಹೋದ್ರು, ನಿಮ್ಮ ಅಕ್ಕ ತರ ತಪ್ಪು. ನಮ್ಮ ತಮ್ಮನಿಗೆ ನಾನೇ ಕೇಳಿ, ನಿಮಗೆ ಬೇಕಿದ್ರೆ ಹೋಗಿ ಅವನ ಹತ್ರ ಮಾತಾಡಿ, ನಿಮ್ಮ ತಂಗಿನ ನಿಮ್ಮ ಸಿಸ್ಟರ್ನ ಕರ್ಕೊಂಡು ಹೋಗ್ರಿ, ಏನೋ ದೊಡ್ಡ ಒಳ್ಳೆ ಕಾರ್ಯ ಮಾಡಿದಾನೆ ಅವ್ರ ತಮ್ಮ ಅನ್ನಂಗೆ ಮಾತಾಡ್ದ. ಅವತ್ತು ಅವ್ರ ಎದುರಿಗೆ ಹೇಳಿದ್ವಿ, ಫಸ್ಟ್ ನಿಮ್ಮ ತಮ್ಮನ್ನ ಕಡಿಯಲ್ಲ, ನಿನ್ನನ್ನೇ ಕಡಿತೀವಿ ನಾವು. ಹೋಗ್ಲಿ ಚಿಲ್ಲರೆ ನನ್ನ ಮಕ್ಕಳೇ, ನೀವೆಲ್ಲ ನನ್ಗೆ ಏನ್ ಮಾಡ್ತೀರಾ, ಹಿಂಗೆ ಅಂದಿದ್ದು. ಓಕೆ, 15 ದಿವಸ ವೇಟ್ ಮಾಡಿ ನಾವು 96 ಅಲ್ಲಿ
ಏಪ್ರಿಲ್ 24ನೇ ತಾರೀಕು ಡೈರೆಕ್ಟ್ ಮನೆಗೆ ನುಗ್ಗಿ ಅವರಿಬ್ಬರ ಅಣ್ಣ ತಮ್ಮಂದನ್ನ ನಾವು ಹೊಡೆದಾಕಿದ್ವಿ. ಅವತ್ತು MP ಎಲೆಕ್ಷನ್, ಪೊಲೀಸರೆಲ್ಲ ಎಲೆಕ್ಷನ್ ಒಂದು ಬಿಜಿಯಲ್ಲಿದ್ರು, ನಾವು ಗಲಾಟೆ ಮಾಡಿದ್ವಿ. ನೋಡ್ರಿ, ಆ ಒಂದು ನಿಮಗೆ ಸಾಕ್ಷಿಯಾಗಿ ತೋರಿಸ್ತೀನಿ. ಅದೇ ಒಂದು ಗಲಾಟೆಯಲ್ಲಿ ನನಗೆ ಈ ಮಚ್ಚೆ ಬಿದ್ದಿದ್ದು. ಇದಕ್ಕೆ 32 ಟಿಚಿಂಗ್ ಹಾಕಿದೆ. ಒಳಗಡೆ ಮಾಂಸಕ್ಕೆ 16, ಹೊರಗಡೆ ಚರ್ಮಕ್ಕೆ 16 ಹಾಕಿದೆ. 32 ಟಿಚ್ ಹಾಕಿದೆ. ಈ ಒಂದು ಎಲ್ಲ ಫುಲ್ ಓಪನ್ ಆಗಿತ್ತು. ಒಳಗಡೆ ಇರುವಂತ ಮೂಳೆ ಕೂಡ ಕ್ಲಿಯರ್ ಆಗಿ ಕಾಣೋದು. ಮಚ್ಚೆ ಬಿದ್ದಿತ್ತು ಆಸ್ಪತ್ರೆಯಲ್ಲಿ. ಹಾಗೆ ಅಷ್ಟು ನಾವು ಕ್ರೂರವಾಗಿ ಸೈತಾನನು ನಮ್ಮನ್ನು ಉಪಯೋಗ ಮಾಡಿಕೊಂಡರು. ಆ ನಂತರ ನೋಡ್ರಿ, ಪ್ರಸವ ವೇದನೆ ಸ್ಟಾರ್ಟ್ ಆಗಿದೆ. ಅಲ್ಲಿವರೆಗೆ ಲೈಫ್ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ನನಗೆ. ಜೀವನ ಅಂದ್ರೆ ಏನಂತ ನನಗೆ ಗೊತ್ತೇ ಇರಲಿಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಜೀವಿಸ್ತಾ ಇದ್ದೆ. ನಾವು ಇಡೀ ರಾತ್ರಿಯಿಂದ ಈ ಸರಾಯಿ ಎಂಡ ಮಾರೋದು ನಮ್ಮ ಕರ್ತವ್ಯ ಮಾತ್ರ. ನಮಗೆ ಮಾತ್ರ ಅವಾಗ ಲೈಸೆನ್ಸ್ ಕೊಡ್ತಾ ಇದ್ರು. ಇವಾಗ ಯಾರು ಬೇಕಾದ್ರೂ ಮಾಡ್ಕೊಂಡು ಮಾರ್ಕೊಂತಾರೆ. ಇವಾಗಿದ್ದು ನಾನು ಹೇಳಲ್ಲ. ಮೊದಲು ಈಡಿಗರು ಮಾತ್ರ ಮಾರಬೇಕು. ಕೊಲ್ಲು ಗಾನಿ, ಸರಾಯಿ ಗಾನಿ, ಒಳ್ಳೆಯ ಹಾಗೆ ಅಷ್ಟು ಒಂದು ಇತ್ತು, ಅಂತ ಪೊಸಿಷನ್ ಇತ್ತು ನಮಗೆ. ಅವಾಗ ಯಾವಾಗ ಇದು ಗಲಾಟೆ ಆಯ್ತು, ಗಲಾಟೆ ಆದ್ಮೇಲೆ ಎಂಡ ಮಾರ್ತಾ ಬಹಳ ದುಡ್ಡನ್ನು ಸಂಪಾದಿಸ್ಕೊಂಡು ಬಹಳ ಆ ಸಣ್ಣ ವಯಸ್ಸಿಗೆ ನಾನು ಭಯಂಕರ ಎಂಜಾಯ್ ಆಗಿದೆ. ಯಾವಾಗ ಗಲಾಟೆ ಆಗಿ ಸೆರೆಮನೆಗೆ ನಾನು ಹೋದ್ನು. ಸೆರೆಮನೆಯಲ್ಲಿ ಸ್ಟಾರ್ಟ್ ಆಯ್ತು ಪ್ರಸವ ವೇದನೆ. 20 ದಿವಸ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ನಾವು ಹೊರಗಡೆ ಗುಲ್ಬರ್ಗದಲ್ಲಿ ಹೋಗಿ ವಾಸ ಮಾಡ್ತೀವಿ. ಇದು ನೋವು ಬಹಳ ಸ್ಟಾರ್ಟ್ ಆಯ್ತು. ನನಗೆ ಕಿವಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕೈಯಲ್ಲಿ. ಡಾಕ್ಟರ್ ಒಬ್ರು ಪರೀಕ್ಷೆ ಮಾಡಿ ಹೇಳಿದ್ರು, ನೀವು ಬರೀ ರೊಟ್ಟಿ ತಿನ್ಬೇಕು, ಆದ್ರೆ ಇಲ್ಲೆಲ್ಲ ನೀವು ಅನ್ನ ತಿಂತಿದ್ರಿ, ಅದಕ್ಕೆ ಕಿವಿ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಹುಳ ಬಿದ್ದು ಕೈಗೆ ಕಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ಸುಮ್ಮನೆ ನೀವು ಸ್ವಂತ ಊರಿಗೆ ಹೋಗ್ಬಿಟ್ರಿ. ಅವಾಗ ಬಂದು ನಾವು ಬಳ್ಳಾರಿಯಲ್ಲಿ ಕೋಲ್ಬಜಾರ್ ಸ್ಟೇಷನ್ ಅಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿದ್ವಿ. ಅವಾಗ SP ಗೋಪಾಲ್ ಹಸೂರ್ ಇದ್ರು. ಅವ್ರಿಗೆ ಹೇಳಿದ್ವಿ, ಸರ್ ನಾವು ಗಲಾಟೆ ಮಾಡಿದವರು ನಾವೇ ಅಂತ. ನಮಗೆ 302 ಸೆಕ್ಷನ್ ಹಾಕಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹಾಕಿದ್ರು. ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ ಮೇಲೆ ಜೀವನ ಅಂದ್ರೆ ಏನಂತ ಪ್ರಾರಂಭ ಆಯ್ತು ನಮಗೆ. ಅಲ್ಲಿವರೆಗೆ ಹುಡುಗಾಟ ಇತ್ತು. ಜೀವನ ಅಂದ್ರೆ ಏನಂತ ಸೆರೆಮನೆಯಲ್ಲೇ ನಾನು ಕಲ್ತ್ಕೊಂಡಿದ್ದು. ಯಾರು ಎದುರು ಮಾತಾಡಿದ್ರೆ ಅವ್ರಿಗೆ ಹೊಡೆದಾಕದೆ, ನಮ್ಮ ಫ್ರೆಂಡ್ ಕರ್ಕೊಂಡು ಬಂದು ದೊಡ್ಡ ಗಲಾಟೆ ಮಾಡ್ಬೋದೆ. ಓಕೆ, ಯಾರಿಗೂ ಎದುರ್ತಿರ್ಲಿಲ್ಲ ಅಂತ ಕೆಟ್ಟು. ಅದೇ ನಾನು ಅದಕ್ಕೆ ಹೇಳಿದ್, ನಾನು ನಿಮ್ಮಲ್ಲಿ ಯಾರಾದ್ರೂ ಕೋಪಿಸ್ತಿದ್ರೆ ಅಂದ್ರೆ ಅವ್ರಿಗಿಂತ ಕೆಟ್ಟು ಪಾಪಿ ನಾನು ಅಂತ. ಆ ರೀತಿಯಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ 17 ವರ್ಷದಲ್ಲಿ ನಡೀತು. ನಡೆದ ಮೇಲೆ ಸೆರೆಮನೆಯಲ್ಲಿ ಹಾಕಿದ್ರು. ಸೆರೆಮನೆಯಲ್ಲಿ ನೋಡ್ರಿ, ಹೊರಗಡೆ ಎಷ್ಟು ಶುದ್ಧವಾದ ಆಹಾರ, ಎತ್ತ ತಾಯಿ ಆಗ್ಲಿ ಅಕ್ಕವರಾಗ್ಲಿ ನಮ್ಗೆ ಎಷ್ಟು ಕ್ಲೀನ್ ಆಗಿ ಅಕ್ಕಿ ಹಸನು ಮಾಡಿ, ಅಕ್ಕಿಯಲ್ಲಿ ಹಳ್ಳಿದ್ರೆ ಜಾಲಿಸಿ ಅನ್ನ ಮಾಡಿ ಶುದ್ಧವಾದ ಆಹಾರ ಕೊಡೋದು. ಸೆರೆಮನೆಯಲ್ಲಿ ಹೆಂಗಿರ್ತದೆ ಗೊತ್ತಾ? ಅನ್ನ ಮಾಡ್ತಾರೆ, ಹೆಂಗ್ ಮಾಡ್ತಾರೆ? ಇಡೀ ಗೋಣಿಸಿ ತಗೊಂಡೋಗಿ ನೀರ್ನಲ್ಲಿ ಹಾಕ್ಬಿಡ್ತಾರೆ. ನೀರ್ನಲ್ಲಿ ಸುರು ಬಿಡ್ತಾರೆ. ಅದರಲ್ಲಿ ಬಾಲುಳ, ಆ ಅಕ್ಕಿ ಹುಳ ಹಿಂಗ್ ಮೇಲೆ ತಿಳಿದ್ರೆ ಹಂಗೆ ಕುದಿಸ್ತಾನೆ ಇರ್ತದೆ. ಆ ಹುಳ ಊಟ ಮಾಡುವಾಗ ಸಾಂಬಾರು ಮತ್ತೆ ಆ ಒಂದು ರೈಸು ಕನ್ಸ್ಕೊಂಡು ಊಟ ಮಾಡ್ಬೇಕಾದ್ರೆ ಬಾಲುಳ ಹಿಂಗ್ ಮೇಲೆ ಹೆದ್ರೆ ಅವ್ರನ್ನ ತೆಗೆದು ಹಾಕಿ ತಿನ್ಬೇಕು, ಇಲ್ಲಾಂದ್ರೆ ಊಟ ಇಲ್ಲ. ಆ ಕ್ಷಣ ಪ್ರಭು ನನ್ನ ಸಂಗಡ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರು. ಆ ವೇಳೆ ಯೇಸು ನನ್ನ ಅಂತರಂಗದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರು. ಹೊರಗಡೆ ಇರುವಾಗ ಎಷ್ಟು ಗರ್ವಿಯಾಗಿ ಬದುಕಿದೆಯಲ್ಲ, ಎಷ್ಟು ಸೊಕ್ಕಿನಿಂದ ಬೆರೆದೆ ಅಲ್ಲ. ಅವನ ಮಾತು ಕೇಳಿದೆ, ನನ್ನ ಮಾತು ಕೇಳಲಿಲ್ವಲ್ಲ. ನನ್ನ ಮಾತು ಕೇಳಿದ್ರೆ ನೀನನ್ನು ಸಿಂಹಾಸನದ ಮೇಲೆ ಇಡ್ತಿದ್ದೆ. ನೀನನ್ನು ಶುದ್ಧವಾದ ಆಹಾರದಲ್ಲಿ, ಸುಖ ಸಂಪತ್ತಿನಲ್ಲಿ ನಾನು ನಿನ್ನ ನಡೆಸ್ತಿದ್ದೆ. ಆದ್ರೆ ನನ್ನ ಮಾತಿಗಿಂತ ಇಹಲೋಕಾಧಿಪತಿಯ ಮಾತನ್ನು ನೀನು ಕೇಳಿದೆ. ಅವನು ನೋಡಿ ಇವತ್ತು ನಿನ್ನನ್ನು ಹುಳ ತಿನ್ನುವಂತೆ, ಹುಳ ಬಿದ್ದಂತ ಅನ್ನವನ್ನು, ಸಾಂಬಾರನ್ನು ತಿನ್ನುವಂಗೆ ಮಾಡಿದ್ದಾನೆ. ಯಾಕೆ? ನಾನೇ ಕಣೋ ನಿನ್ನ ಸೃಷ್ಟಿಕರ್ತನು. ತಾಯಿ ಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ನನ್ನ ಕಣ್ಣುಗಳು ನಿನ್ನನ್ನು ನೋಡಿದ್ದಾವೆ. ನಿನ್ನ ದೇಹದಲ್ಲಿ 206 ಎಮ್ಕೆಗಳನ್ನು ಜೋಡಿಸಿ, ನರಗಳಿಂದ ಕಟ್ಟಿ, ಮಾಂಸದಿಂದ ತುಂಬಿಸಿ, ಚರ್ಮದಿಂದ ಒದಿಸಿ, ನಿನ್ನ ದೇಹದಲ್ಲಿ ನಿನ್ನ ಮೂಗಿನ ಮೂಲಕ ಜೀವ ಶ್ವಾಸವನ್ನು ಊದಿದವನು ನಜರೇತಿನ ಯೇಸು ನಾನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಪರಿಶುದ್ಧಾತ್ಮನು ನನ್ನ ಸಂಗಡ ಮಾತಾಡಲಿಕ್ಕೆ ಪ್ರಾರಂಭಿಸಿದೆ. ನಾನು ಆಡೋದಕ್ಕೆ ಪ್ರಾರಂಭಿಸಿದೆ. ದೇವರೇ, ನಾನೇನು ಮಾಡಲಿ? ನನ್ನ ಹೆತ್ತ ತಾಯಿ ಎಷ್ಟೋ ಕಷ್ಟ ಬಿದ್ದು ನನ್ನ ಸಾಕಿದ್ರು. ಆ ತಾಯಿಗೂ ಸುಖ ಕೊಡಲಿಲ್ಲ ನಾನು. ನಮ್ಮ ಅಕ್ಕಂದಿರು ಕೂಡ ನಮ್ಮ ತಮ್ಮ ಕೆಳಗಡೆ ಬಿದ್ದರೆ ಗಲೀಜಾಗ್ತಾನೇನೋ ಅನ್ನೋ ರೀತಿಯಲ್ಲಿ ಸಣ್ಣವರಿದ್ದಾಗಿದ್ದ ಎತ್ತಿ ಆಡಿಸಿದ್ರು. ಅವರಿಗೂ ಸುಖ ತರಲಿಲ್ಲ. ನನ್ನ ಅಣ್ಣ ಒಂದು ಏಟು ಕೂಡ ಇಷ್ಟು ವಯಸ್ಸಾದ್ರೂ ನನ್ನನ್ನು ಬಡ್ಲಿಲ್ಲ. ಅಂತ ಅಕ್ಕಂದಿರನ್ನ, ಅಂತ ಅಣ್ಣನನ್ನ, ಅಂತ ಒಳ್ಳೆ ತಾಯಿನ ನನಗೆ ನೀನು ಕೊಟ್ಟೆ. ಆದ್ರೆ ನಾನೇನು ಮಾಡಿದ್ದೀನಿ ಕುಟುಂಬಕ್ಕೋಸ್ಕರ? ನಮ್ಮ ಅಕ್ಕವ್ರನ್ನೂ ಬಡದೆ, ನಮ್ಮ ಅಣ್ಣನೂ ಬಡದೆ. ನಾನು ಕುಟುಂಬಕ್ಕೆ ಒಳ್ಳೇದು ಮಾಡಲಿಲ್ಲ. ಒಂದು ರಾತ್ರಿ ನಾನು ಊಟ ಮಾಡಲಿಲ್ಲ ಅಂದ್ರೆ ನನ್ನ ತಾಯಿ ಎಬ್ಬಿಸಿ 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 ಊಟ ಮಾಡಿಸೋದು. ನಾನು ಕುಡಿತಾ ಇದ್ದೆ. ಅವಾಗ 17 ವರ್ಷದಲ್ಲೇ ಕುಡಿತಾ ಇದ್ದೆ. ಯಾಕೆ ಅಂತಂದ್ರೆ ನಾನು ಎಂಡ ಮಾಡ್ತಾ ಇದ್ದೆ. ಎಂಡ ಮಾಡ್ತಾ ಅದು ಅಭ್ಯಾಸ ನನಗೆ ಬಂದ್ಬಿಡ್ತು. 11ವರೆಗೆ ಬಾಗಿಲು ಮುಚ್ತಾ ಇದ್ದೆ ನನ್ನ ಎಂಡದ ಅಂಗಡಿ. ಮುಚ್ಕೊಂಡು ನಾನು ಮನೆಗೆ ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ರೊಕ್ಕ ಕೂಡ ಕಳ್ಕೊಂಡು ಹೋಗಿದ್ದೀನಿ ನಿಸದಲ್ಲಿ. ಮನೆಗೆ ಹೋದ್ರೆ ನನ್ನ ತಾಯಿ ಹೀಗೇನೆ ಡೋರ್ ಹತ್ರ ಕೂತ್ಕೊಂಡಿರೋರು. ನಾನು ಹೋಗೋವರೆಗೂ ನನ್ನ ತಾಯಿ ಮಲಗುತ್ತಿರಲಿಲ್ಲ. ಎಷ್ಟು ಪ್ರೀತಿಯರು. ನಿದ್ದೆ ಕೂಡ ತ್ಯಾಗ ಮಾಡಿ ನನ್ನ ಮಗನಿಗೆ ಊಟ ಬಡಿಸ್ಬೇಕು, ನನ್ನ ಮಗನಿಗೆ ಚೆನ್ನಾಗಿ ನೋಡ್ಕೋಬೇಕು. ಅವನೇ ನನಗೆ ಆಧಾರ. ದೇವ್ರ ಮಕ್ಕಳೇ, ಅಂತ ತಾಯಿ ಹೊಟ್ಟೆಯಲ್ಲಿ ನಾನು ಹುಟ್ಟಬಾರ್ದು ಅಂತ ಎಷ್ಟೋ ಸಾರಿ ಅನಿಸ್ತು. ಸೆರೆ ಮನೆಯಲ್ಲಿ ಬಿದ್ದ ಮೇಲೆ ಅಂತ ಅಣ್ಣನಿಗೆ ನನ್ನ ತಮ್ಮನಾಗಿರ್ಬಾರ್ದು ಅಂತ ಅನಿಸ್ತು ನನ್ನ ಮನಸ್ಸಿಗೆ. ಅಂತ ಅಕ್ಕಂದಿರಿಗೆ ನನ್ನ ತಮ್ಮನ ಒಟ್ಟು ಆ ಕುಟುಂಬದಲ್ಲಿ ನಾನು ಹುಟ್ಟಬಾರ್ದಾಗಿತ್ತು, ನನ್ನಂತ ಪಾಪಿ ಅಂತ ಎಷ್ಟೋ ಸಾರಿ ಕರ್ತನ ಮುಂದೆ ನಾನು ಹೇಳಿದೆ. ದೇವ್ರೆ, ಯಾಕೆ ನನ್ನನ್ನು ಆ ಮನೆಯಲ್ಲಿ ಹುಟ್ಟುವಂತೆ ಮಾಡಿದೆ ನೀನು? ದೇವರ ಮಕ್ಕಳೇ, ಪ್ರೀತಿ ಎಷ್ಟು ಅಮೂಲ್ಯ. ಪ್ರೀತಿ ಎಷ್ಟು ಮನುಷ್ಯನಿಗೆ ಒಂದು ನೆಮ್ಮದಿ ಕೊಡ್ತದೆ. ಪ್ರೀತಿ ಎಷ್ಟು ದೋಷಗಳನ್ನು ಮುಚ್ತದೆ. ಪ್ರೀತಿ ಎಷ್ಟು ಸಹಿಸ್ಕೊಳ್ತದೆ. ಆ ಪ್ರೀತಿ ಎಲ್ಲಿದೆ? ನನ್ನನ್ನು ಹುಡುಕಿ ಬರುವಂತ ಪ್ರೀತಿ ಎಲ್ಲಿದೆ ಅಂತ ಹೇಳಿ ರಾತ್ರಿ ಎಲ್ಲ ನಾನು ಹೊಳ್ತಾ ದೇವರ ಮುಂದೆ. ನನ್ನ ಫ್ರೆಂಡ್ಸು ಒಂದ್ ದಿವಸ ಕೂಡ ನಾನು ಬಿಟ್ಟಿರ್ತಿಲ್ಲ ಹೊರಗಡೆ. ಇವಾಗ ಇವತ್ತು ಅನೇಕ ಯವನಸ್ಥರಿದ್ದೀರಿ, ಅನೇಕ ಯವನ ಸ್ತ್ರೀಯರಿದ್ದೀರಿ. ಫ್ರೆಂಡ್ಸು ಫ್ರೆಂಡ್ಸು ಫ್ರೆಂಡ್ಸ್ ಅಂತ ಹೋಗ್ಬೇಡಿ. ಏನು ಪ್ರಯೋಜನ ಇಲ್ಲ. ಬೈಬಲ್ ಹೇಳುವ ಹಾಗೆ ನಿನ್ನ ಹತ್ರ ಸಂಪತ್ತಿದ್ರೆ, ಬಾಬಾನ ಹಾಡಾಡಿದ್ದಾರೆ. ಏನಂತ ಆಡಿದ್ದಾರೆ? ಧನಮು ನೀಕುಂಟೆ అందరూ వస్తారు, దరిద్రుడవైతే దరికెవ్వరు రారు, ఎవరిని నమ్మినా ఫలితము లేదురా. యేసును నమ్మితే మోక్షముందిరా. యేసును నమ్మితే మోక్షముందిరా. ఎవరికి ఎవరు ఈ లోకములో చివరికి యేసే పరలోకములో. ఎవరికి ఎవరెవరో ఎదురైతుంటారు, ప్రాణానికి నా ప్రాణము అంటారు. ఎవరెవరో ఎదురైతుంటారు, ప్రాణానికి నా ప్రాణము అంటారు. కష్టతరవాడు కదలిపోతారు, కరుణగల యేసు నాతో ఉంటాడు. కరుణగల యేసు నాతో ఉంటాడు. ఎవరికి ఎవరు ఈ లోకములో చివరికి యేసే పరలోకములో.
ನಾವು ಅಂದ ಚಂದಗಳಿಂದ ಇದ್ರೆ, ಈ ಲೋಕದಲ್ಲಿ ನಾವು ಒಳ್ಳೆಯ ಪರ್ಸನಾಲಿಟಿ ಇದ್ರೆ, ಈ ಲೋಕದಲ್ಲಿ ನಮ್ಮ ಹತ್ರ ಬಹಳ ಸ್ಥಾನಮಾನಗಳು ಹಣವೂ ಇದ್ರೆ ಎಲ್ಲರೂ ಪ್ರೀತಿಸ್ತಾರೆ. ಕಟ್ಟಿಕೊಂಡಂತ ಹೆಂಡತಿ ಕೂಡ ಗಂಡ ಹ್ಯಾಂಡ್ಸಮ್ ಆಗಿರ್ಬೇಕು, ಕಟ್ಟಿಕೊಂಡಂತ ಗಂಡ ಕೂಡ ಹೆಂಡತಿ ಸುಂದರಿಯಾಗಿರ್ಬೇಕು. ಅವಳು ರೋಗದಲ್ಲಿ ಬಿದ್ದ ಅವಳನ್ನ ನೋಡೋದೇ ಒಂಥರ ಗಂಡ, ಅವನು ರೋಗದಲ್ಲಿ ಬಿದ್ದ ಹೆಂಡತಿ ಅವನ್ನ ನೋಡೋದೇ ಒಂಥರ. ಆದ್ರೆ ಮದುವೆ ಮಾಡಿಕೊಳ್ಳುವಾಗ ಹೇಳುವಂತ ಮಾತೇನು, ಕಷ್ಟದಲ್ಲಾಗಲಿ, ನಷ್ಟದಲ್ಲಾಗಲಿ, ರೋಗದಲ್ಲಾಗಲಿ, ಬಾಧೆಗಳಲ್ಲಾಗಲಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದು. ಆದರೆ ರೋಗ ಬಂದಾಗ, ಆರಾಮಿಂದಾಗೆ ಇರುವಾಗ ಗಂಡನ್ನ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡೋದಿಲ್ಲ. ಇವತ್ತು ಹೆಂಡತಿನ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡೋದಿಲ್ಲ. ಅದಕ್ಕೆ ಹಾಡಿನಲ್ಲಿ ಬಾಬಾನ ಹೇಳಿದ್ದಾರೆ, ఎవరిని నమ్మిన ఫలితము లేదురా, యేసు నమ్మితే మోక్షం ఉంది. హల్లెಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಅವತ್ತು ಸೆರೆಮನೆಯಲ್ಲಿ ಖರ್ಚನ್ನು ನನ್ನ ಸಂಗಡ ಮಾತಾಡಿ ನಾನು ದೇವರ ಮುಂದೆ ಡೆಡಿಕೇಟ್ ಮಾಡಿದೆ. ಎಷ್ಟು ಅಹಂಕಾರದಿಂದ, ಗರ್ವದಿಂದ ಈ ಲೋಕದಲ್ಲಿ ನಾನು ಮೆರೆದೆ ಸ್ವಾಮಿ. ಆದರೆ ನನ್ನ ತಾಯಿನ ಆನಂದಿಸಲಿಲ್ಲ, ನನ್ನ ಅಕ್ಕವರು ನನ್ನ ವಿಷಯದಲ್ಲಿ ಆನಂದಿಸಲಿಲ್ಲ, ನನ್ನ ಅಣ್ಣ ನನ್ನ ವಿಷಯದಲ್ಲಿ ಆನಂದಿಸಲಿಲ್ಲ. ನಾನು ಎಲ್ಲರಿಗೆ ಕಣ್ಣೀರೇ ತಂದೆ, ಒಳ್ಳೇದಂತೂ ಮಾಡಿಲ್ಲ. ಎಂತ ಗರ್ಭವು ನನ್ನ ವಿಷಯದಲ್ಲಿ ಆನಂದಿಸಲಿಲ್ಲ, ಅದು ಸಂತೋಷವಾಗಿರುವಾಗೆ ನಾನು ಮಾಡಲಿಲ್ಲ. ಗರ್ವದಿಂದ ನಡ್ಕೊಂಡಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಪಾಪಕ್ಕೆ ಇವತ್ತು ಹುಳ ಬಿದ್ದ ಅನ್ನ ತಿಂತಾ ಇದ್ದೀನಿ. ನಾನು ಮಾಡಿದ ಪಾಪಕ್ಕೆ ಇವತ್ತು ಎಷ್ಟೋ ನಾನು ಕಣ್ಣೀರಿನಲ್ಲಿದ್ದೇನೆ. ದೇವರೇ, ನನ್ನ ಜೀವಿತವನ್ನು ಒಂದು ವೇಳೆ ಕ್ಷಮಿಸಿ ನೀನು ನಾನು ಈ ಸೆರೆಮನೆಯಿಂದ ಹೊರಗಡೆ ತೆಗೆದುಕೊಂಡು ಬರುವುದಾದ್ರೆ ನನ್ನ ಜೀವಮಾನ ಕಾಲವಿಲ್ಲ ನಿನ್ನ ಸೇವೆಯನ್ನು ಮಾಡ್ತೇನೆ. ನನ್ನ ಜೀವಮಾನ ಕಾಲವಿಲ್ಲ, ನನಗೇನು ಬೇಡ. ಇವತ್ತಿನವರೆಗೂ ನನಗೊಂದು ಸ್ವಂತ ಮನೆ ಇಲ್ಲ, ನಾನು ದುಃಖ ಮಾಡುವುದೇ ಇಲ್ಲ. ನನ್ನ ಹೃದಯ ಇಷ್ಟವರೆಗೂ ಈ ಪಾಪ ತುಂಬಿದ ಲೋಕದಲ್ಲಿ ಆತನ ಹಿಂಬಾಲಿಸುತ್ತಾ, ಆತನ ಸೇವೆಯನ್ನು ಮಾಡ್ತಾ, ಆತನ ರಾಜ್ಯಕ್ಕೆ, ಆತನ ಆಲಯಕ್ಕೆ ಸ್ವಲ್ಪ ಜನನ ನಡೆಸಿದಿನಲ್ಲ ಅನ್ನುವಂಥ ಆನಂದವು ನನ್ನನ್ನು ಆವರಿಸಿಕೊಂಡಿದೆ. ಮನೆ ಇಲ್ಲ, ಹಣ ಇಲ್ಲ ಅಂತ ದುಃಖ ಮಾಡಿಲ್ಲ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ನನ್ನನ್ನು ಆ ಸೆರೆಮನೆಯಲ್ಲಿ ನೂತನ ಸೃಷ್ಟಿಯಾಗಿ ಮಾಡಲಿಕ್ಕೆ ಪ್ರಾರಂಭಿಸಿದನು. ಓಬ್ಲೇಸ್ ಜೈಲರ್ ನನ್ನ ಹತ್ರ ಬಂದು ಅವನು ನನ್ನನ್ನು ಹೀಗೆ ಕಾಲಿಗೆ ಪ್ರತಿದಿನ ಈ ಕಾಲಿಗೆ ಹೊದ್ದು, ಏನ್ ಮಾಡ್ತಿದ್ಯಾ, ಎಲ್ಲರೂ ಮಲಗಿದ್ದಾರೆ, ನೀನ್ ಯಾಕೋ ಎದ್ದು ಕೂತಿದ್ಯಾ, ಎಲ್ಲಾದ್ರೂ ಗೋಡೆ ಹಾರಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ಯಾ, ಮಗನೇ ಆ ಬೈಬಲ್ನ ಬಿಟ್ಟು ಸುಮ್ಮನೆ ಮಕ್ಕೊಂತೀಯಾ ಇಲ್ವಾ, ಸುಮ್ಮನೆ ನಮ್ಮೆದುರಿಗೆ ಬೈಬಲ್ ಓದ್ತಿ ನನಗೆ ನಟನೆ ಮಾಡಿ ಆ ನಂತರವಾಗಿ ಎಲ್ಲರೂ ಮಲಗಿದ ಮೇಲೆ ತಪ್ಪಿಸ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ಯಾ, ಮಗನೇ ನಿನಗೆ ಹಾಡಬೇಡಿ ಹಾಕ್ಬಿಡ್ತೀನಿ, 2 ಕಾಲುಗಳಿಗೆ ರಾಡ್ ಹಾಕ್ಬಿಡ್ತೀನಿ, ನಿನಗೆ ಮಲಗುತ್ತೀಯ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಸರ್ ನಮ್ಮನ್ನ ನೀವು ಹೋಗ್ರಿ ಅಂತ ಬಿಟ್ಟರೆ ಕೂಡ ನಾವು ಹೋಗೋದಿಲ್ಲ ಸರ್. ಎಷ್ಟು ದಿನ ಆದ್ರೂ ಈ ಕೇಸ್ ಹೊಡೆದ್ರೆ ತಾನೇ ನಮಗೆ ಬಿಡುಗಡೆ ಆಗೋದು, ಅಲ್ಲವರಿಗೆ ಸಾಧ್ಯ ಇಲ್ವಲ್ಲ. ನಾವೆಲ್ಲಿ ತಪ್ಪಿಸ್ಕೊಂಡು ಹೊಡೋದ್ರು ನೀವು ಬಿಡ್ತೀರಾ, ಪೊಲೀಸರು ಬಿಡಲ್ಲ. ಅದಕ್ಕೋಸ್ಕರ ನಾನು ಹೋಗಲ್ಲ ಸರ್. ನಾನು ದೇವರನ್ನ ನಂಬಿದ್ದೀನಿ, ಯೇಸು ಸ್ವಾಮಿ ನಂಬಿದ್ದೀನಿ. ಇವಾಗ ಇಷ್ಟು ಧ್ಯಾನ ಮಾಡೋದಾದ್ರೆ, ರಾತ್ರಿ ಆಗಲೂ ನೀನು ಬೈಬಲ್ನ ಓದಿ ಧ್ಯಾನ ಮಾಡೋದಾದ್ರೆ ಇಲ್ಲಿ ಯಾಕೆ ಬಂದಿದ್ದೀವಿ ಮಗನೇ? ನೀನು ಅಷ್ಟು ಭಕ್ತಿವಂತನ? ಇಲ್ಲಿ ಬಂದು ಭಕ್ತಿವಂತ ನನಗೆ ನಟನೆ ಮಾಡ್ತಿದೀಯಾ? ಅಂತ ಭಕ್ತಿ ಇದ್ರೆ 2 ಜನನ ಹೆಂಗಿದೆ ಕೊಲೆ ಮಾಡಿದೆ ನೀನು ಅಂತ ಹೇಳಿ ನಮ್ಗೆ ಕಾಲಿಗೆಲ್ಲ ಒದ್ದು ಇದು ಮಾಡಿದ್ರು. ಆಮೇಲೆ ನನ್ನ ಕೇಸು 99 ಜನವರಿ 7ನೇ ತಾರೀಕು ಜನವರಿಗೆ ನಾವು ಸಾಕ್ಷಿ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕೇಸು ನಡೀಲಿ ಅಂತೇಳಿ ನಾವು ಹೇಳಿದ್ವಿ. ಆ ಸಮಯದಲ್ಲಿ ನನ್ನ ಒಂದು ಕೇಸು ಪ್ರಾರಂಭವಾಯಿತು. ಪಬ್ಲಿಕ್ ಸಾಕ್ಷಿಗಳನ್ನು ಕರೆಸಿ ಕೇಳಿದ್ರು, ನಮಗೆ ಗೊತ್ತಿಲ್ಲ. ಲಾಸ್ಟ್ಗೆ ಆ ಹುಡುಗನ ತಾಯಿನ ಕರೆಸಿದ್ರು. ಆ ತಾಯಿ ನಮ್ಮನ್ನು ನೋಡಿ, ಸರ್
ಆ ಒಂದು ಕಟೌಟ್ ಅಲ್ಲಿ ನಿಂತಿದ್ದಾನಲ್ಲ, ಅವನ ಮಧ್ಯದಲ್ಲಿದ್ದಾನಲ್ಲ, ಅವನೇ ನನ್ನ ಮಗನ ಸಾಯಿಸಿದ್ದು. ಸ್ವಲ್ಪ ಒಳಗಡೆ ಸ್ವಲ್ಪ ಭಯ ಅನಿಸ್ತು ನನಗೆ ಆ ಸಮಯದಲ್ಲಿ. ಡಬಲ್ ಮರ್ಡರ್ ಕೇಸ್ ಅಂದ್ರೆ 14 28 ವರ್ಷ ನನ್ನ ಆಯುಷ್ಯ ಅಲ್ಲೇ ಮುಗಿತಾಯ್ತು. ಓಕೆ, ಏನಾಗ್ಬೋದು? ಅನಂತರವಾಗಿ ನಾನು ಪ್ರತಿದಿನ ಪ್ರಾರ್ಥನೆ ಮಾಡಿದ್ದೀನಿ. ಅಂದ್ರೆ ನನ್ನ ಹತ್ರ ಹಣ ಇಲ್ಲ, ನನಗೆ ಜನಬಲ ಇಲ್ಲ. ದೇವರೇ, ನೀನೇ ನನ್ನ ಬಲವಾಗಿದೆ, ನೀನೇ ನನ್ನನ್ನು ಬಿಡಿಸ್ಬೇಕು. ಅದು ಹೊರತು ಇನ್ನು ಯಾರು ನನಗೆ ಸಹಾಯ ಮಾಡೋರಿಲ್ಲ. ಮೂರ್ಖತನದಿಂದೇನೋ ಮಾಡ್ಬಿಟ್ಟಿದ್ದೇನೆ, ಗರ್ವದಿಂದೇನೋ ವರ್ತಿಸ್ಬಿಟ್ಟಿದ್ದೇನೆ. ಇವತ್ತು ನನ್ನ ತಗೊಂಬಂದು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಇದರಿಂದ ನಾನು ಬಿಡುಗಡೆ ಆಗ್ಬೇಕಂದ್ರೆ ನಿನ್ನ ಕೃಪೆ ಇದ್ರೆ ಮಾತ್ರ ನಾನು ಹೊರಗಡೆ ಬರ್ತೇನೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲಪ್ಪ, ನಿನ್ನ ಕೃಪೆಯಿಂದ ನೀನೇ ನನಗೆ ಕರುಣಿತು. ಇದೇ ನನ್ನ 2 ವರ್ಷ 8 ತಿಂಗಳಿದ್ದೆ ನಾನು ಬಳ್ಳಾರಿ ಸೆಂಟ್ರದಲ್ಲಿ. ಇನ್ನು ಸ್ವಲ್ಪ ದಿನ ಹೋದ್ರೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು. ಅಷ್ಟು ದಿನ ಹುಳ ಬಿದ್ದ ಅನ್ನನೇ ತಿಂದಿದ್ದೀನಿ, ಬೇರೆ ದಿಕ್ಕಿಲ್ಲ. ಟಾಯ್ಲೆಟ್ಗೆ ಹೋದ್ರೆ ಒಂದು ಚಪ್ಪು ನೀರು ಹಿಡ್ಕೊಳಕ್ ಆಗ್ತಿಲ್ಲ ನಮ್ಗೆ, ಅಷ್ಟು ಶೇಕ್ ಆಗೋದು ಕೈ. ಯಾಕೆಂದ್ರೆ ದೇಹಕ್ಕೆ ವಿಟಮಿನ್ಸ್ ಇರುವಂತ ಆಹಾರ ಇಲ್ವಲ್ಲ. ಹಂಗ ಕೊಟ್ರೆ ಅವ್ರು ಇನ್ನೂ ಸ್ವಲ್ಪ ಗರ್ವವಾಗಿ ನಡ್ಕೊಳ್ತಾರೆ ಅಂತ ನಮ್ಗೆ ಅಂತ ಫುಡ್ ಕೊಡ್ತಿರ್ಲಿಲ್ಲ ಅವರು. ದೇವ್ರ ಮಕ್ಕಳೇ, ಅವತ್ತು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ಒಳ್ಳೆ ಜೈಲರ್ ಹೇಳಿದ್ರು, ನನ್ನ ಸರ್ವಿಸ್ನಾಗ ಬರೀ ಸಿಂಗಲ್ ಮರ್ಡರ್ ಕೇಸ್ ಮಾಡಿದವನೇ, ಹಗಲಲ್ಲಿ ಮಾಡಿದವನೇ ಒಬ್ಬ ಹೋಗಿಲ್ಲ, ಬಿಡುಗಡೆ ಆಗಿ ಹೋಗಿಲ್ಲ. ನೀನು ಎರಡು ಡಬಲ್ ಮರ್ಡರ್ ಕೇಸ್ ಮಾಡಿ ಬಂದಿದ್ಯಾ, ನೀನು ಬಿಡುಗಡೆ ಆಗ್ತೀನಂತ ಕನಸಿನಲ್ಲಿ ಕೂಡ ನೆನೆಸ್ಕೊಳ್ಳೆ ನೀನು. ಇದೇ ಜೈಲೇ ನಿನಗೆ ಹುಟ್ಟಿದ ಮನೆ ಇದ್ದಂಗೆ. ಆ ಬಿಳೆ ಬಟ್ಟೆ ನೀನು ಹಾಕೊಳ್ಳೇಬೇಕು. ಸಜ್ಜೆ ಆದ್ಮೇಲೆ ಆ ಬಿಳೆ ಬಟ್ಟೆಗಳನ್ನು ಧರಿಸ್ಕೋಬೇಕು ನೀನು. ಎಷ್ಟು ಸಾರಿ ನನ್ನ ಹೀಗೆ ಹೀಯಾಳಿಸಿದ್ದಾರೆ ಅವರು. ಒಳಗಡೆ ಪೊಲೀಸರು ಜಿಗುಪ್ಸೆ ಬರುವ ಹಾಗೆ ಮಾತಾಡಿದ್ದಾರೆ. ಒಂದು ಸಮಯ ಬಂತು, ನನ್ನ ಕೇಸ್ ಪ್ರಾರಂಭವಾದಾಗ ಜನವರಿ 7ನೇ ತಾರೀಕು 99 ಪ್ರಾರಂಭವಾದಾಗ ನನ್ನ ಸೆಷನ್ ಕೋರ್ಟ್ಗೆ ತಗೊಂಡು ಹೋದ್ರು. ಬೆಳಿಗ್ಗಿಂದ ಸಂಜೆವರೆಗೆ ವಾದಗಳು ನಡೆಯಿತು ವಕೀಲರ ಮಧ್ಯದಲ್ಲಿ. ಅವ್ರ ಕಡೆ ಒಬ್ರು ಗೌರ್ಮೆಂಟ್ ವಕೀಲ್, ನಾವು ಇಟ್ಟಿರುವಂತ ನಮ್ಮ ವಕೀಲ್ ಅರವಿಂದ್ ವಕೀಲ್ ಅಂತ ಹೇಳಿ ಫೈಟ್ ಆಯ್ತು. ಆದ್ರೆ ಅಷ್ಟು ಫೈಟ್ ಅಲ್ಲಿ ಯಾರು ಸಾಕ್ಷಿ ನಮ್ಮ ಮೇಲೆ ಹೇಳಿಲ್ಲ. ಅವ್ರ ತಾಯಿ ಮಾತ್ರ ಹೇಳಿದ್ರು, ಇವನೇ ನನ್ನ ಮಗನ ಸಾಯಿಸಿದ್ದು. ಆ ಸಮಯದಲ್ಲಿ ಕೋರ್ಟು ಸ್ವಂತ ಜನರ ಸಾಕ್ಷಿನ ಅವರು ತಗೊಳ್ಳಲ್ಲ. ಕೋರ್ಟಲ್ಲಿ ರಕ್ತ ಸಂಬಂಧಿಗಳ ಸಾಕ್ಷಿನ ತಗೊಳ್ಳಲ್ಲ. ಅದಕ್ಕಾಗಿ 4:45 ಸಂಜೆ ನಮ್ಮನ್ನ ಮತ್ತೊಂದು ಸಾರಿ ಒಳಗಡೆ ಕರೆದು, ಇವರು ಇನ್ನೂ ಮೈನರ್ ಆದ್ದರಿಂದ, ಚಿಕ್ಕ ವಯಸ್ಸಿನವರಾದ್ದರಿಂದ ಈ ಡಬಲ್ ಮರ್ಡರ್ ಕೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇವರ ಮೇಲೆ ಯಾವ ಒಂದು ಸಾಕ್ಷಿ ಇಲ್ಲದೆ ನಿಮಿತ್ತವಾಗಿ ನಾನು ಇವ್ರನ್ನ ಈ ಕೇಸಿನಿಂದ ಬಿಡುಗಡೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅದು ಒಂದು ಕೋರ್ಟ್ ಅಲ್ಲ, ಇಲ್ಲಿ ಗಲಾಟೆ ಮಾಡಬಾರ್ದಲ್ಲ, ಇಲ್ಲಿ ಈ ತರ ನಡೆದ್ರೆ ನಮಗೆ ತೊಂದರೆ ಮಾಡ್ತಾರಂತ ಕೂಡ ಅವ್ರಿಗೆ ಪ್ರಜ್ಞೆ ಇಲ್ಲದ ಹಾಗೆ ಸಿಳ್ಳೊಡೆದು ತುಂಬಾ ಸಂತೋಷವಾಗಿ ಕೂಗಿ ಅವರು ಬೊಬ್ಬೆ ಹಾಕ್ತಾ ಇದ್ರು. ಆದ್ರೆ ನನ್ನ ಅಂತರಂಗ ಮಾತ್ರ ಅವರ ಸಂತೋಷದಲ್ಲಿ ನಾನು ಭಾಗಿಯಾಗಲಿಲ್ಲ. ಇದು ನನ್ನ ಕರ್ತನು ಮಾಡಿದ ಕಾರ್ಯವಾಗಿದೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಮಾಡಿದ ನಂತರ ನಮ್ಮನ್ನ ಮತ್ತೆ ನಮ್ಮ ಎಲ್ಲ ಏನು ಬಟ್ಟೆ ಎಲ್ಲ ಏನಿತ್ತು ಅದನ್ನ ನಾವು ಅಲ್ಲೇ ಎಲ್ಲರಿಗೆ ಅನಂತರವಾಗಿ ಆ ಒಂದು ಕೋರ್ಟಿಂದ ಫಸ್ಟ್ ಬಂದು ಇಳಿದ ಮೇಲೆ ಹೋಬಳಿ ಜೈಲರು ನನ್ನ ಹತ್ರ ವೇಗವಾಗಿ ಬಂದು ನನ್ನ ಮೇಲೆ ಈಗ ಭುಜದ ಮೇಲೆ ಕೈ ಹಾಕಿ, ಆ ಜೈಲರು ನೀನು ಬಿಡುಗಡೆ ಆಗುವುದೇ ಇಲ್ಲ ಅಂತ ಹೇಳಿದವನು, ನನ್ನ ಸರ್ವಿಸ್ ನಲ್ಲಿ ಸಿಂಗಲ್ ಮರ್ಡರ್ ಕೇಸ್ ಬಿಡುಗಡೆ ಆಗಿದ್ದು ನೋಡಿಲ್ಲ, ನೀನು ಡಬಲ್ ಮರ್ಡರ್ ಕೇಸ್ ಮಾಡಿದೀಯಾ, ನಿನಗೆ ಬಿಡುಗಡೆ ಆಗುವುದೇ ಇಲ್ಲ ಅಂತ ಹೇಳಿ ಪದೇ ಪದೇ ನನಗೆ ಹೇಳಿದಂತವನೇ ಆ ಒಂದು ವೆಹಿಕಲ್ ಇಂದ ಕೆಳಗಡೆ ಹಿಡಿದು ಕೋರ್ಟಿನ ಹೆಬ್ಬಾಗಿಲಿನ ಮುಂದೆ, ಆ ಜೈಲಿನ ಹೆಬ್ಬಾಗಿಲಿನ ಮುಂದೆ ಬಂದಾಗಲೇ ಅವನು ನನ್ನ ಮೇಲೆ ಕೈ ಹಾಕಿ ಒಂದು ಮಾತು ಹೇಳಿದ, ಲೂಥರ್
ನಾನು ಇಷ್ಟು ವರ್ಷ ನನಗೆ ಸರ್ವಿಸ್ ಇದೆ ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಇಷ್ಟು ವರ್ಷ ನಾನು ಒಳ್ಳೆಯ ಒಂದು ವ್ಯಕ್ತಿಯಾಗಿ ಕಾನೂನಿನ ಮಧ್ಯದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆದ್ರೆ ಇಷ್ಟು ವರ್ಷದ ಮಧ್ಯದಲ್ಲಿ ಈ ತರ ಡಬಲ್ ಮರ್ಡರ್ ಕೇಸ್ ಆದವನು, ಬೆಳಗಿನ ಸಮಯದಲ್ಲಿ ಹಗುಲದ ಮೇಲೆ ಮಾಡಿದಂತ ಕೇಸ್ನವನು ಇದೇ ಫಸ್ಟ್ ಸಾರಿ ಬಿಡುಗಡೆ ಆಗ್ತಾ ಇರೋದು. ಕಾರಣ ಏನಂದ್ರೆ ನಾನು ನಂಬುತ್ತೀನಿ ಇವತ್ತು ಈ ರೀತಿಯಾಗಿ ನೀನು ಹೊರಗಡೆ ಹೋಗ್ತಿದ್ಯಾ, ಏನ್ ಪ್ರಾಬ್ಲಮ್ ಇಲ್ಲದೆ ನೀನು ಹೊರಗಡೆ ಹೋಗ್ತಿದ್ಯಾ ಅಂದ್ರೆ ನನಗೆ ಒಂದೇ ಸತ್ಯ ಗೊತ್ತಾಗಿದ್ದು, ನಿನ್ನನ್ನು ಯಾರು ಬಿಡುಗಡೆ ಮಾಡಲಿಲ್ಲ. ಹಗಲು ರಾತ್ರಿ ನೀನು ಆರಾಧನೆ ಮಾಡಿದ ಯೇಸು ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಪೊಲೀಸ್ ಅಧಿಕಾರಿ ಬಾಯಿಯಿಂದ ಬಂದಿದೆ, ಯೇಸುವೇ ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆತನಿಗೆ ಅಸಾಧ್ಯವಾದದ್ದು ಒಂದೇ ಇಲ್ಲ. ನನ್ನ ವೈಯಕ್ತಿಕವಾದ ಜೀವನದಲ್ಲಿ ನಾನು ನಿಮಗೆ ಮೊದಲೇ ಹೇಳಿದೆ, ಕತ್ತಲು ಮಾನವರ ಹೃದಯವನ್ನು ಆವರಿಸಿಕೊಂಡಿದೆ ಎಂಬುದಾಗಿ. ಕತ್ತಲಲ್ಲಿದ್ದಾಗ ಇಬ್ಬರನ್ನ ಏನ್ರಿ ಏನೋ ಪ್ರಾಣಿಗಳೋ ಅಮ್ಮಂಗೆ ಕಳೆದ್ಬಿಟ್ಟೆ ನಾನು ಅವ್ರನ್ನ. ಅದರ ಬೆಳಕಿನಲ್ಲಿ ಬಂದ ಮೇಲೆ ದೇವ್ರೆ ಆ ತಾಯಿನ ಕನಿಕರಿಸಪ್ಪ, ತಾಯಿಗೆ ಯಾರು ನೋಡ್ಕೊಳ್ಳೋರು ಕೊಡಪ್ಪ. ದೇವರ ಮಕ್ಕಳೇ, ನಾನು 99 ಜನವರಿ 7ನೇ ತಾರೀಕು ನಾನು ಬಿಡುಗಡೆ ಆದೆ. ಪೊಲೀಸ್ ಅಧಿಕಾರಿ ಒಪ್ಪಿಕೊಂಡ. ನಾನು ನೀನು ಹುಚ್ಚಾಗ್ತಿ ಏನು ಅನ್ಕೊಂಡಿದ್ದೆ, ಬೈಬಲ್ ಓದಿ 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 ಒಂದೇ ಹತ್ರ ಕೂತ್ಕೊಂಡು 24 ಗಂಟೆ ಅದನ್ನೇ ಧ್ಯಾನ ಮಾಡ್ತಿದ್ದೆ. ನೀನು ಹುಚ್ಚಾಗ್ತಿ ಏನು ಅನ್ಕೊಂಡಿದ್ದೆ ಕಣೋ. ಇವತ್ತು ನೀನು ಬಿಡುಗಡೆ ಆಗಲಿಕ್ಕೆ ಕಾರಣ ನೀನು ಆರಾಧಿಸಿದ ದೇವರು ಎಂಬುದಾಗಿ. ದೇವರ ಮಕ್ಕಳೇ, ಎಲ್ಲಾ ಜನಾಂಗಗಳ ಮಧ್ಯೆ ಆತನು, ಎಷ್ಟೋ ಜನ ಇದ್ದಾರೆ ಅಲ್ಲಿ ಜೈಲಲ್ಲಿ, ಅವರೆಲ್ಲರ ಮುಂದೆ ಪೊಲೀಸ್ ಅಧಿಕಾರಿ ಯೇಸುವನ್ನು ಒಪ್ಪಿಕೊಂಡ. ಯೇಸುವೇ ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ. ಅದಕ್ಕಾಗಿ ಈ ಕ್ರಿಸ್ಮಸ್ನ ಭೂಮಿಯಲ್ಲಿ ಹುಟ್ಟಿದಾನೆ ಅಂತಲ್ಲ, ಭೂಮಿಯಲ್ಲಿ ಹುಟ್ಟಿದಾನಂತ ಇತಿಹಾಸವೇ ಹೇಳ್ತಿದೆ. ಇವತ್ತು ನೀನು ನಂಬೋದೇನು ಅವಶ್ಯ ಇಲ್ಲ. ಆದ್ರೆ ದೇವರು ಕೇಳ್ತಿರುವಂಥದ್ದು, ನಿನ್ನಲ್ಲೂ ಹುಟ್ಟಿದಿನ ನಾನು ಏನ್ರಿ. ಇವಾಗ ಲಾಸ್ಟ್ ಒಬ್ಬರು ಅಯ್ಯನವರು ಹಾಡಿದ್ರು. ಏನ್ ಹಾಡಿದ್ರಿ ನೀವು ಹಾಡು? ನೀ ಬೆಲುಗು వెలిసే నీ వెలుగు. వెలిసే నీ వెలుగు ఎక్కడ వెలిగేది? నా లోపల. హల్లెలూయా. ఎప్పుడు యేసు ప్రభు మన గుండెల్లో జన్మిస్తాడో అప్పుడే నీవు క్రైస్తవుడు అని ప్రపంచము ఒప్పుకుంటుంది. ಯಾವಾಗ ಯೇಸು ನಿನ್ನೊಳಗೆ ಜನಿಸ್ತಾನೋ ಅವಾಗನೇ ಜನ ನಿನ್ನನ್ನು ಹೇಗೆ ನೋಡ್ತಾರಂದ್ರೆ ಯೇಸುವಿನ ಹಾಗೆ ಅವರು ನೋಡುವವರಾಗಿದ್ದಾರೆ. ಅದಕ್ಕೆ ಗಾಂಧೀಜಿ ಒಂದು ಮಾತು ಹೇಳಿದ, ಯೇಸು ನನಗಿಷ್ಟ. ಯಾಕಿಷ್ಟ? ಯೇಸು ನನಗಿಷ್ಟ, ಕ್ರೈಸ್ತರು ಅಂದ್ರೆ ನನಗಿಷ್ಟ ಇಲ್ಲ. ಯಾಕೆ ಯಾಕೆ ಕ್ರೈಸ್ತರು ಯಾಕೆ ಇಷ್ಟ ಇಲ್ಲ? ಗಾಂಧೀಜಿ ಹೇಳಿದ ಮಾತಿದು. ಯೇಸು ಇಷ್ಟ ನನಗೆ, ಆದ್ರೆ క్రైస్తవులు ನನಗೆ ಇಷ್ಟ ಇಲ್ಲ. కారణ ಏನು? పేరుకేమో ప్రభువా ప్రభువా ప్రభు అని దేవుని కొలుస్తున్నాం, నిజము. కానీ ఆయన ప్రభుత్వం కింద మనము లేదు. ಏನ್ರಿ, ನನಗೆ ತೆಲುಗು ಬರಲ್ಲ ಹೆಚ್ಚು, ಯಾವ್ದಾದ್ರು ಶಬ್ದ ತಪ್ಪಾದ್ರೆ ಕ್ಷಮಿಸಿ. ప్రభువా ప్రభు అని ఆయన నామాన్నేమో మేము కొలుస్తూ ఉన్నాము, నిజమే. కానీ ప్రభు అంటున్నాడు, నా ప్రభుత్వం కింద నీవు లేవు. అందుకే గాంధీజీ చెప్పింది, యేసు ప్రభు నాకు ఇష్టము, క్రైస్తవులు అంటే నాకు ಇಷ್ಟ. ದೇವರ ಮಕ್ಕಳೇ, ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನೇನಾಗ್ತಾನಂತೆ? ನೂತನ ಸೃಷ್ಟಿ. ಇವತ್ತು ನೂತನ ಆಗ್ಬೇಕು. ಇಂಥ ಹಬ್ಬಗಳನ್ನು ಎಷ್ಟಂತ ಆಚರಿಸ್ತೀನಿ? ನಿನಗಿಂತ ಹೆಚ್ಚಾಗಿ ಆಚರಿಸ್ತಾರೆ ಲೋಕದವರು. 12 ಹಬ್ಬಗಳು, ವರ್ಷಕ್ಕೆ 12 ಹಬ್ಬ ಆಚರಿಸ್ತಾರೆ. ಏನ್ರಿ, ನೀನ್ ಹಬ್ಬ ಆಚರಿಸೋದಲ್ಲ, ಹಿಂಗ್ ಲೈಟು ಈ ಬಲನು ಗಣಪನ ಮುಂದೆ ಕೂಡ ಹಿಂಗೆ ಹಚ್ಚಿರ್ತಾರೆ. ನೋಡಿದ್ರ ನೀವು? ಗಣಪನ ಮುಂದೆ ಕೂಡ ಹಿಂಗೆ ಇರ್ತದೆ. ಅದು దేవుడు నిన్ను ఎదురు ನೋಡ್ತಾ ಇಲ್ಲ. బల్బు ఎట్లా వెలిగిస్తుందో అట్లా నీ వెలుగై ఉన్నావా? నాకు సాక్షిగా ఉన్నావా? నేను నీ హృదయంలో ఉన్నానంటే నీ వెలుగై ఉంటావు. ನಾನು ಕತ್ತಲೆಯಲ್ಲಿ ಇದ್ದಾಗ ನನ್ನಿಂದ ಅಂತ ಕ್ರೂರ ಕೃತ್ಯ ಸೈತಾನ ನಡೆಸಿದನು. ಯಾವಾಗ ಯೇಸುವನ್ನು ನಂಬಿದನೋ
ನನ್ನಲ್ಲಿ ಯೇಸು ಜನಿಸಿದನು ಎಂದ್ರಿ. ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸುವಿನ ಸುವಾರ್ತೆಯನ್ನು ಸಾರುತ್ತಾ ಯೇಸುವನ್ನೇ ನನ್ನ ಅಂತರಂಗದಲ್ಲಿ ನಾನು ಆರಾಧಿಸುವವನಾಗಿದ್ದೇನೆ ಎಂಬುದಾಗಿ. ಅದಕ್ಕಾಗಿ ನಿಮ್ಮಲ್ಲಿ ಪ್ರತಿ ಒಬ್ಬೊಬ್ಬರು ಕೂಡ ಕ್ರಿಸ್ಮಸ್ ಹಬ್ಬನ ಆಚರಿಸುವುದಲ್ಲ, ಭೂಮಿಯಲ್ಲಿ ಹುಟ್ಟಿದಂತ ಯೇಸುವಿಗೋಸ್ಕರ ಇಷ್ಟು ಬಲ್ಬ್ಗಳು ಹಾಕಿದ್ಯಾ, ಇಷ್ಟು ಸ್ಟಾರ್ ಕಟ್ಟಿದ್ಯಾ, ಇಷ್ಟು ಅಲಂಕರಿಸಿದ್ಯಾ. ನಿಜ, ಈ ದೇವಾಲಯ ನೋಡಿದ್ರೆ ಇಲ್ಲೇ ಸ್ವಲ್ಪ ತಿರುಗಬೇಕನ್ನಿಸ್ತದೆ. ಅಷ್ಟು ಸುಂದರವಾಗಿ ನಿನ್ನ ಹೃದಯ ಬೆಳಗ್ತಾ ಇದೆನಾ? ಈ ತರ ಆಗಿದೆನಾ? శుద్ధವಾಗಿ ಆಗಿದೆನಾ? దేవుడు ఉదయించినాడా అనే అంతరంగంలో పైన మాత్రం మేమేమంటున్నాం, ప్రతి క్షణం కూడా ప్రభువా ప్రభువా ప్రభు అని నోరుతో కొలుస్తాం. కానీ ఆయన ప్రభుత్వం కింద నీవు బ్రతుకుతున్నావా? దేవుడు అదే ఎదురు చూస్తున్నాడు. రెండు శక్తులు ఉండవు ఈ లోకంలో, ఒకటి దుష్ట శక్తి, ఒకటి దైవ శక్తి. దైవ శక్తి కిందన్నా ఉండాలా, లేక దుష్ట శక్తి కింద. రెండులో నీవు నడిస్తే నష్టపోయేది నీవే. ನಾನು అలాంటి చీకటిలో ఉన్నప్పుడు నన్ను వెతుక్కొని వచ్చి యేసయ్య వెలుగులో నడిపించినాడు. అదే క్రిస్మస్. హల్లెలూయా, హల్లెలూయా. అదే క్రిస్మస్. దేవుడు నా గుండెనికి, నా లోపల ఆయన రాకుంటే ఏమండి, ఇప్పుడు మీ ముందర నేను ఇలా నిలబడుతుండలేదు. ఆయన వచ్చినాడు, మళ్ళీ బయటకు వచ్చినాక అదే మచ్చ పట్టుకోలేదు. ఎందుకు? నేను నూతన సృష్టిగా దేవుడు మార్పించినాడు. అందుకే ఈ క్రిస్మస్ లో మీరు కూడా అలాంటి వెలుగై, అలాంటి తారగా మీరు కూడా మారాలని దేవుడు ఎదురు చూస్తున్నాడు. నా సాక్షిని పంచుకోనికి దేవుడు నాకు ಅವಕಾಶ ಇచ్చినాడు. ನನ್ನ ಜೀವನದಲ್ಲಿ ನಡೆದಂತ ಸಂಗತಿನ ನಿಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ದೇವರಿಂದ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ. ಓಕೆ, ನನ್ನನ್ನು ಕತ್ತಲಿಂದ ಬೆಳಕಿಗೆ ನಡೆಸಿದ್ದಾನೆ. ನನ್ನ ಅಂತರಂಗದಲ್ಲಿ ತಂಗಿರುವಂತ ಕತ್ತನ್ನ ಯೇಸು ಬಂದು ಏನ್ ಮಾಡಿದ್ದಾನೆ? ಓಡಿಸಿದ್ದಾನೆ. ದೇವರು ವಾಕ್ಯದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಮಾತಿದೆ, ಆತನು ಧರ್ಮವನ್ನು ಪ್ರೀತಿಸಿದನು, ಆ ಧರ್ಮವನ್ನು ಏನ್ ಮಾಡಿದಂತೆ? ದ್ವೇಷಿಸಿದನು ಎಂಬುದ. ನಾವು ಕೂಡ ಯೇಸುವಿನ ಮಕ್ಕಳಾದ್ದರಿಂದ ಧರ್ಮವನ್ನು ಪ್ರೀತಿಸಬೇಕು, ಒಳ್ಳೆಯದನ್ನು ಪ್ರೀತಿಸಬೇಕು. ಕೆಟ್ಟದನ್ನು ಏನಂತ ಗೊತ್ತಾಗ್ಬಿಟ್ಟಿದೆ, ಸೈತಾನ ಕೆಲಸ ಎಂತ ಗೊತ್ತಾಗ್ಬಿಟ್ಟಿದೆ. ಮತ್ತೆ 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 ಅವನಿಂದ ಹೋಗ್ಬಾರ್ದು, ಯೇಸುವಿನಲ್ಲೇ ನಡೆಕೊಳ್ಬೇಕು. ಕಳೆದ ಶತಮಾನದಲ್ಲಿ ದೇವರು 97ರಲ್ಲಿ ಸೆರೆಮನೆಯಲ್ಲಿ ನಾನು ಯೇಸುವನ್ನು ತಿಳ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದರು. ಅವತ್ತೇ ಯೇಸು ನನ್ನಲ್ಲಿ ಹುಟ್ಟಿದ್ರು. ಅವತ್ತೇ ನಾನು ಕ್ರಿಸ್ಮಸ್ ಅನ್ನು ಆಚರಿಸಿದ್ದೇನೆ. ಇವತ್ತು ಹಬ್ಬನನ್ನ ಆಚರಿಸಲಿಕ್ಕೆ ಬಂದಿಲ್ಲ, ನಜರೇತಿನ ಯೇಸುವನ್ನು ಆರಾಧಿಸುವುದಕ್ಕೆ ನಾನು ಬದ್ಧವನಾಗಿದ್ದೇನೆ. ಹಲ್ಲೆಲೂಯಾ. ಆತನಿಗಾಗಿ ಜೀವಿಸುವುದೇ ಆರಾಧನೆ. ಒಂದು ತಪ್ಪು ಮಾಡಲಿದ್ದಂಗೆ, ಕಣ್ಣು ಕೆಟ್ಟದನ್ನು ನೋಡಲಿದ್ದಂಗೆ, ಹಣಕ್ಕೆ ಆಸೆ ಪಡಲಿದ್ದಂಗೆ, ಪರಸ್ತ್ರೀಯನ್ನು ನೋಡಿ ಮೋಹಿಸಲಿದ್ದಂಗೆ, ಯಾವುದಕ್ಕೂ ದುರಾಶೆಗೆ ಒಳಗಾಗಿದ್ದಂಗೆ ನಿನ್ನ ಜೀವಿತವನ್ನು ಕಟ್ಟಿಕೊಳ್ಳುವುದೇ ಆರಾಧನೆ. ನೀನು ಇಲ್ಲಿ ಬಂದು ಆಡುವುದಲ್ಲ ಆರಾಧನೆ. ರೋಮ ಪತ್ರಿಕೆ 12ನೇ ಅಧ್ಯಾಯ ನಿನ್ನ ಮನೆಗೆ ಹೋಗಿ ಓದಿ ನೋಡು, ಏನ್ ಹೇಳ್ತದೆ? ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸುವುದೇ ನೀವು ಸಲ್ಲಿಸುವ ವಿವೇಕಪೂರ್ವಕವಾದ ಆರಾಧನೆಯಾಗಿದೆ ಎಂಬುದಾಗಿ. ಇಲ್ಲಿ ಆಡಾಡುವುದಲ್ಲ, ನಿನ್ನನ್ನು ಸಾಂಬ್ರಾಣಿಯಾಗಿ ಒಪ್ಪಿಸಿಕೊಡು ದೇವರಿಗೆ. ಊದಿನಕಡ್ಡಿ ಹಚ್ತೀವಿ ನೋಡಿ ನಾವು, ಅದು ದೇವರಿಗೆ ಸಂತತೇನೋ ಅನ್ಕೊಂಡಿದ್ದೀವಿ. ಮೊದಲು ಹೊಗೆ ಹಾಕ್ತಿದ್ವಿ, ಸಾಂಬ್ರಾಣಿ ಹಾಕ್ತಿದ್ವಿ, ಅದು ದೇವರಿಗೆ ಸಂತತೇನೋ ಅಂತ ಅಂತಿದ್ವಿ. ಗಿಡದಾಗ ಒಂದು ಹೂವು ತಗೊಂಡ್ಬಂದು ದೇವರ ಮುಂದೆ ಇಡ್ತಿದ್ವಿ, ಫೋಟೋ ಮುಂದೆ, ಅದು ದೇವರಿಗೆ ಸಂತತೇನೋ ಅನ್ಕೊಂಡಿದೀವಿ. ಒಂದು ಹೂವ ತನ್ನ ಸುವಾಸನೆಯನ್ನು ಬಿಡ್ತದೆ, ಒಂದು ಸಾಂಬ್ರಾಣಿ ತನ್ನ ಸುವಾಸನೆಯನ್ನು ಬಿಡ್ತದೆ, ಒಂದು ಊದಿನಕಡ್ಡಿ ತನ್ನ ಸುವಾಸನೆಯನ್ನು ಬಿಡ್ತದೆ. ಅದೇ ರೀತಿಯಲ್ಲಿ ಯೇಸುವಿಗೆ ನೀನು ಕೂಡ ಸುವಾಸನೆ ಆಗ್ಬೇಕಂತ ಲೋಕದೊಳಗಿಂದ ಯೇಸು ನಿನ್ನನ್ನು ಆರಿಸಿಕೊಂಡ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹಾಗೆ ನಿಮ್ಮನ್ನು ಮಾಡಲಿ. ನನ್ನ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನು ಕರ್ತನು ನಿಮ್ಮ ಜೀವಿತಗಳಲ್ಲಿ ಮಾಡಿ, ನೀವು ನೂತನ ಸೃಷ್ಟಿಯಾಗಿ, ನೀವೇ ಕ್ರೈಸ್ತರಾಗಿ, ನೀವೇ ಕ್ರಿಸ್ಮಸ್ ಅನ್ನ ಆಚರಿಸುವಂತ ವ್ಯಕ್ತಿಗಳಾಗಿ, ಆ ಒಂದು ಕ್ರೈಸ್ತರು ಬರೀ ಹೆಸರಿಗೆ ಮಾತ್ರ ಅಲ್ಲ, ನೀವೇ ನಿಜವಾದಂತ ಕ್ರೈಸ್ತರಂತ ಅನ್ಯರು ಗುರುತಿಸುವಂತೆ ಒಂದು ಆರಾಧನೆಗೆ ನೀವು ಬರುವಾಗ ಯೇಸು ನಿಮಗೆ ಸಹಾಯ ಮಾಡಿ. ತುಂಬಾ ಸಂತೋಷ. ಕರ್ತನು
ಇಲ್ಲಿಯವರೆಗೆ ನಮ್ಮನ್ನು ನಡೆಸಿದನು ಮತ್ತು ಇಲ್ಲಿಯವರೆಗೆ ಶಾಂತವಾಗಿ ಕೂತ್ಕೊಂಡು ಈ ವಾಕ್ಯ ಕೇಳಿದ್ದೀರಾ, ಸಾಕ್ಷಿ ಕೇಳಿದ್ದೀರಾ. ಅದಕ್ಕಾಗಿ ನಾನು ತುಂಬ ನಿಮಗೆ ಕೃತಜ್ಞತೆ ಇರ್ತೇನೆ ಮತ್ತು ಇಂಥ ಅವಕಾಶವನ್ನು ಒದಗಿಸಿಕೊಟ್ಟಂಥ ನಜರೇತಿನ ಯೇಸುವಿಗೆ ಮತ್ತೊಂದು ಸಾರಿ ಸ್ತೋತ್ರ ಹೇಳ್ತಾ, ಸಭೆಯಲ್ಲಿ ಇಷ್ಟು ದಿನ ಪರಿಪಾಲಿಸಿ ನಡೆಸಿಕೊಂಡು ಬಂದಿರುವಂಥ ಶಾಂತರಾಜಯ್ಯನವರು ಕೂಡ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಒಂದು ಸಾರಿ ಹೃತ್ಪೂರ್ವಕವಾಗಿ ಕೃತಜ್ಞತೆ ಹೇಳ್ತಾ ನನ್ನ ಸಾಕ್ಷಿಯನ್ನು ನಾನು ಮುಗಿಸ್ತೇನೆ. ಈ ಸಮಯವನ್ನು ಸಭಾಪಾಲಕರಿಗೆ ಒಪ್ಪಿಸಿಕೊಡ್ತೇನೆ. దేవుడు నిమ్మని ఆశీర్వాదాలు పెరుగుతుంది. చెప్పలు కూడా నిలబడండి, ఎవరు బయటికి వెళ్ళొద్దు. ఇంతవరకు చక్కగా అయ్యగారి యొక్క సాక్ష్యాన్ని మనం విన్నాము. ఎంతో గొప్ప కార్యం. నిజంగా అయ్యగారు అక్కడ రూమ్లో మేము కూర్చొని ఆయన సాక్ష్యం చెప్తుంటే ఆయన తీర్మానము నా తీర్మానం ఒకటే. నేను మరణంచుల్లో ఉన్నప్పుడు ప్రభుని అడిగాను, నాకు జీవం ఇస్తే నీ కొరకు జీవిస్తా, నీ సేవ చేస్తా, నిన్నే స్తుతిస్తాను తండ్రి అని ఒక గదిలో నేను ప్రార్థన చేసుకోగా ప్రభు ఆ రోజున నాకు స్వస్థతనిచ్చి నేటి వరకు మీ ముందు 2001లో దేవుడు నన్ను స్వస్థతపరిచి 2021వ సంవత్సరం హిజ్కియాకైతే 15 సంవత్సరాలు ఆయుష్కాలం ఇచ్చిన దేవుడు ఇంకొక 5 సంవత్సరాలు ఎక్కువగా 20 సంవత్సరాలు దేవుడు నన్ను ఈ రీతిగా ఆయన సేవలు వాడుకుంటున్నారు. అయ్యగారి సాక్ష్యంలో కూడా మనం విన్నాం ఇందాక ఏమని, ఇదిగో నన్ను బయటికి నీవు తీసుకొని వస్తే, ఈ యొక్క చెరసాల్లో నుండి నన్ను బయటికి తీసుకొని వస్తే నీ కొరకు జీవిస్తా, నీ సేవ చేస్తా, నిన్ను ప్రకటిస్తానని చెప్పి ఆయన తీర్మానాన్ని ఆయన సాగిస్తూ ఉన్నారు. పాస్టమ్మ గారు అయితే జాబ్ చేస్తున్నారు. అయితే అయ్యగారులో నాకు చాలా విషయాలు నచ్చి ఒకసారి మన సంఘంలో వాక్యం చెప్పాలని ఆశ కలిగి, పాస్టమ్మ గారి జీతంలో 1 రూపాయి కూడా తీసుకోవట్లేదట. అక్కడ వెళ్తే ఒక చిన్న షెడ్లో ఉన్నాడు. కొన్ని వేల రూపాయలు గవర్నమెంట్ జీతం వస్తుంది నెలకి. అమ్మగారు అంటున్నారు, ఇక్కడే ఉండి సండే ఒకటి వెళ్ళి చేసిరండి. నా దేవునికి నేను మాట ఇచ్చాను, నా పిల్లల్ని నేను చూసుకోవాలి, మన పిల్లోడు కాదు, ఒక కుమారుడు కాదు, సంఘ బిడ్డలందరినీ చూసుకోవాలని చెప్పి అక్కడ అమ్మగారు జాబ్ చేస్తుంటే రాయచూరులో జాబ్ చేస్తున్నారు. తీర్మానం అమ్మగా అన్నారట, ఇదిగో నాకు వచ్చే జీతంతో ఇంకా సేవ బాగా చేయొచ్చు కదా అని అంటే, ఈయన తీర్మానం ఏంటంటే, నీ యొక్క జీతంలో 1 రూపాయి కూడా నాకు వద్దు, నా దేవుడిస్తే తింటా, లేకపోతే నేను ఉపవాసం ఉంటానని చెప్పి చిన్న ఆ షెడ్లో అయ్యగారు అక్కడ ఉంటే నాకు చాలా సంతోషం వేసింది. ఇలాంటి ఆత్మీయత కలిగి ఆయన సేవ చేస్తున్నారు. కాబట్టి ఇలాంటి వారితో సహవాసం ఒకరికొకరికి ఇంకా ఆత్మ బలం కలుగుతుందని ఒకసారి అయ్యగారు రమ్మడం జరిగింది. అయ్యగారు కూడా ఒకసారి నన్ను రమ్మన్నారు అక్కడికి. ఫస్టే దేవుని చిత్తమైతే నూతన వస్త్రములో ఈ రీతిగా ఒకరికొకరు మన యొక్క ప్రభు యొక్క రాకడ సమీపంగా ఉంది కాబట్టి ఒకరినొకరు ఆదరించుకొని, ఒకరినొకరు హెచ్చరించుకొని రాబోచున్న ప్రభు రాకడకు మనము సిద్ధపడాలి. అలాగే ఈ పండుగలకి నేను వాక్యం ఏం చెప్పట్లేదు, కానీ ఈ క్రిస్మస్ పండుగ చేసుకునే మనం చాలాసార్లు మీకు చెప్పినట్లుగా దైవజనుడు పాడిన పద్యములో, నీదు ప్రథమ యాగమనము నేతలంపా, నీదు ప్రథమ యాగమనము నేతలంపా, ఎప్పుడు 2వ రాకడలో ఎత్తబడుదు,
ప్రభు యొక్క మొదటి రాకడ పండుగ చేసుకునే మనం రెండవ రాకడను గుర్తు చేసుకోవాలి. మొదటిగా వస్తానన్నారు, ఆయన వస్తానని తన ప్రవక్తల ద్వారా వ్రాయించారు. ఏదేను వనములో ఆదామవలతో మొదటి వాగ్దానం మొదలుకొని నోవాహుతో వాగ్దానం చేశారు, అబ్రహాముతో వాగ్దానం చేశారు, ఇస్సాకుతో వాగ్దానం చేశారు, యాకోబుతో వాగ్దానం చేశారు, మోషే ద్వారా ప్రవచనము దేవుడు చెప్పించారు, దావీదుతో వాగ్దానం చేశారు, యెషయా ద్వారా, ఇర్మియా ద్వారా, జకరియా ద్వారా, ఇలాగున్న ప్రవక్తలందరి ద్వారా ఆయన జన్మమును గూర్చిన వాగ్దానం పాత నిబంధన గ్రంథంలో మనం చూస్తున్నాం. అందుకనే ఆ భక్తులైన వారు, పాత నిబంధన భక్తులందరూ కూడా, ఆ ప్రవక్తలందరూ కూడా ప్రభువును చూడాలని వారికి ఆశ. అందుకనే ఆయన ఇంకా జన్మింపక పూర్వమే దాదాపుగా 700 సంవత్సరాలకు పూర్వం చెందిన యెషయా ప్రవక్త అంటాడు, ఏలయనగా మనకు శిశువు పుట్టిన, కన్యక గర్భవతి అయి కుమారుని కనును. ఇవన్నీ కూడా పాత నిబంధనలో వారు ప్రభు యొక్క రాకడను గూర్చి, మొదటి రాకడను గూర్చి వారు ధ్యానం చేయొచ్చు. ఆ దర్శనాన్ని వారు చూచారు. కాబట్టి రెండవ రాకడ పండుగ కొరకు మనం సిద్ధపడాలి. మొదటి రాకడ పండుగ చేసుకునేవారు, రెండవసారి వస్తానన్నారు ప్రభు. వస్తారా రారా? గట్టిగా చెప్పాలి. ప్రభు రాకడ సమీపంగా ఉంది. లోకములో పరిస్థితులన్నీ కూడా ప్రభు చెప్పిన గుర్తులన్నీ నెరవేరిపోయాయి. ప్రభు రాకడకు సిద్ధపడదాం. ఎవరిని ఆలోచనగా ఉండవద్దు. రేపటి దినమున త్వరగా రండి, 8 గంటలకే రండి. ఇప్పుడు ముగించుకుందాము. రేపటి దినమున 8 గంటలకే, మీరు తర్వాత వస్తే మేము ఉండవు ఇక్కడ. 8 గంటలకే వస్తే కార్యక్రమం త్వరగా ముగించుకొని మరలా మీ గృహాల్లో కార్యక్రమాలు చేసుకుందరు. కొద్దిసేపు క్రిస్మస్ ధ్యానం చేసుకుని ముగించుకుందాం. అందరూ మోకరిద్దాం. క్రిస్మస్ అన్న పండుగ